ನಮಸ್ಕಾರ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಡೆಯ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಮೃತಾ ಗೌಡ. ಆರೋಗ್ಯ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಬಹಳ ಮುಖ್ಯ. ಆದರೆ ಎಲ್ಲರೂ ಒಂದಲ್ಲ ಒಂದು ಆರೋಗ್ಯ ಸಮಸ್ಯೆಗಳಿಂದ ಬಳಲ್ತಾ ಇರ್ತಾರೆ. ಇಂತಹ ಆರೋಗ್ಯ ಸಮಸ್ಯೆಗಳಿಗೆ ನಿಮ್ಮ ಡಿಯರ್ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಪರಿಹಾರಗಳನ್ನ, ಸಲಹೆಗಳನ್ನ ತಿಳಿಸ್ಕೊಡ್ತಾ ಬಂದಿದ್ದೀವಿ. ಇತ್ತೀಚಿನ ದಿನಗಳಲ್ಲಿ ನೀ ಆರ್ಥರೈಟಿಸ್ ಹೆಚ್ಚಾಗಿದೆ. ವಯಸ್ಸಾದವರಲ್ಲಿ ಹೆಚ್ಚಾಗಿ ಕಾಣಿಸ್ಕೋತಾ ಇತ್ತು. ಆದರೆ ವಯಸ್ಕರಲ್ಲೂ ಕೂಡ ಈಗ ನೀ ಪೇನ್ ಕಾಣಿಸ್ಕೊಳ್ಳೋಕೆ ಶುರುವಾಗಿದೆ. ಇದಕ್ಕೆಲ್ಲ ಪರಿಹಾರ ಏನು? ಮುಂದೆ ನೀ ಆರ್ಥರೈಟಿಸ್ನ ಫ್ಯೂಚರ್ ಏನು? ಯಾವೆಲ್ಲ ಹೊಸ ರೀತಿಯ ಅಡ್ವಾನ್ಸ್ಮೆಂಟ್ಗಳಾಗಿದೆ ಈ ಆರ್ಥರೈಟಿಸ್ನ ಹೋಗಲಾಡಿಸಲಿಕ್ಕೆ? ಇದೆಲ್ಲವನ್ನ ತಿಳಿಸ್ಕೊಡೋಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಕಾವೇರಿ ಆಸ್ಪತ್ರೆಯ ಡೈರೆಕ್ಟರ್, ಇನ್ಸ್ಟಿಟ್ಯೂಟ್ ಆಫ್ ಆರ್ಥೋಪೆಡಿಕ್ಸ್, ಸ್ಪೋರ್ಟ್ಸ್ ಮೆಡಿಸಿನ್ ಅಂಡ್ ರೋಬೋಟಿಕ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಡಿಪಾರ್ಟ್ಮೆಂಟ್ನ ಡಾಕ್ಟರ್ ರಘು ನಾಗರಾಜ್ ಅವರಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಥ್ಯಾಂಕ್ ಯು ಡಾಕ್ಟರ್. ಈಗ ಈ ಫ್ಯೂಚರ್ ಆಫ್ ನೀ ಆರ್ಥರೈಟಿಸ್ ಅನ್ನೋದು ಇವತ್ತಿನ ಟಾಪಿಕ್. ಬಟ್ ಫ್ಯೂಚರ್ ಬಗ್ಗೆ ಮಾತಾಡ್ಲಿಕ್ಕಿಂತ ಮುಂಚೆ ವಾಟ್ ಈಸ್ ಆರ್ಥರೈಟಿಸ್, ಯಾಕಾಗುತ್ತೆ, ಇದರ ಒಂದಷ್ಟು ಕಾಮನ್ ಸಿಂಪ್ಟಮ್ಸ್ ಏನೇನು? ಹೌದು, ಈಗ ಇತ್ತೀಚಿನ ವರ್ಷಗಳಲ್ಲಿ ಆರ್ಥರೈಟಿಸ್ ಮ್ಯಾನೇಜ್ಮೆಂಟ್ ತುಂಬ ಬದಲಾಗಿದೆ, ತುಂಬ ಅಡ್ವಾನ್ಸ್ಮೆಂಟ್ ಆಗಿದೆ. ಸೊ ಅದೆಲ್ಲ ಮಾತಾಡೋಕ್ಕಿಂತ ಮುಂಚೆ ಆರ್ಥರೈಟಿಸ್ ಅನ್ನೋದು ಏನು ಅನ್ನೋದು ಜನಸಾಮಾನ್ಯರಿಗೆ ತಿಳ್ಕೊಳೋದು ಭಾಳ ಇಂಪಾರ್ಟೆಂಟ್. ಯಾಕಂದರೆ ಇತ್ತೀಚಿನ ವರ್ಷಗಳಲ್ಲಿ ಜನಸಾಮಾನ್ಯರಲ್ಲಿ ಮಂಡಿ ನೋವು ಅಥವಾ ಕೈ ಬೆರಳಲ್ಲಿರೋ ಚಿಕ್ಕ ಚಿಕ್ಕ ಜಾಯಿಂಟ್ ಇರ್ಬೋದು, ಯಾವುದೇ ಜಾಯಿಂಟಲ್ಲಿ ನೋವು ಭಾಳ ಸಾಮಾನ್ಯವಾಗಿ ಕಾಣಿಸ್ಕೊಳಕ್ಕೆ ಶುರುವಾಗಿದೆ. ಹಾಗಾಗಿ ಜನರಿಗೆ ಆರ್ಥರೈಟಿಸ್ ಅಂದರೆ ಏನು ಅಂತ ತಿಳ್ಕೊಳೋದು ಭಾಳ ಮುಖ್ಯ. ಆರ್ಥರೈಟಿಸ್ ಏನು ಅಂದರೆ, ನಮ್ಮ ಎಲುಬಿನ ಜಾಯಿಂಟ್ಗಳಲ್ಲಿ ಎರಡು ಮೂಳೆ ಮಧ್ಯದಲ್ಲಿ ಒಂದು ಕುಷನ್ ಇರುತ್ತೆ. ಅದನ್ನು ನಾವು ಕಾರ್ಟಿಲೇಜ್ ಅಂತ ಹೇಳ್ತೀವಿ. ಹೇಗೆ ಒಂದು ಮೂಳೆಯ ಸುತ್ತ ಒಂದು ಸ್ಮೂತ್ ಕ್ರೀಮ್ ಲೇ ಇರುತ್ತೆ, ಅದನ್ನು ನಾವು ಕಾರ್ಟಿಲೇಜ್ ಅಂತ ಹೇಳ್ತೀವಿ. ಮತ್ತು ಎರಡು ಮೂಳೆಗಳ ಮಧ್ಯೆ ಒಂದು ಕುಷನ್ ಕೂಡ ಇರುತ್ತೆ, ಅದನ್ನು ನಾವು ಮೆನಿಸ್ಕಸ್ ಅಂತ ಹೇಳ್ತೀವಿ. ಸೊ ಯಾವುದೇ ಕಾರಣಗಳಿಂದ, ಅದು ಬಹಳ ಕಾರಣಗಳಿರ್ಬೋದು, ಸೊ ಯಾವುದೇ ಕಾರಣಗಳಿಂದ ಈ ಸ್ಮೂತ್ ಲೇಯರ್, ಕಾರ್ಟಿಲೇಜ್ ಅಂತ ಏನು ಹೇಳ್ತೀವಿ, ಅದು ಡ್ಯಾಮೇಜ್ ಆಗೋಕ್ಕೆ ಶುರುವಾದಾಗ ಮತ್ತು ಮೂಳೆಗಳ ಸರ್ಫೇಸ್ ರಫ್ ಆಗೋಕ್ಕೆ ಶುರುವಾದಾಗ ಅದನ್ನು ನಾವು ಆರ್ಥರೈಟಿಸ್ ಅಂತೀವಿ. ಅಂದರೆ ಆರ್ಥರೈಟಿಸ್, ಆರ್ಥ್ರೋ ಮೀನ್ಸ್ ಜಾಯಿಂಟ್ ಅಂತ, ಐಟಿಸ್ ಅಂದರೆ ಇನ್ಫ್ಲಮೇಷನ್ ಅಂತ. ಈ ಇನ್ಫ್ಲಮೇಷನ್ ಭಾಳ ಕಾರಣಗಳಿಂದ ಬರ್ಬೋದು. ಸೊ ಯಾವುದೇ ಕಾರಣಗಳಿಂದ ಈ ಜಾಯಿಂಟಿನ ಸರ್ಫೇಸ್ ಡ್ಯಾಮೇಜ್ ಆಗಿ ಜನಗಳು ಓಡಾಡೋದಕ್ಕೆ ಅಥವಾ ಮೂವ್ ಮಾಡೋದಕ್ಕೆ ತೊಂದರೆ ಶುರುವಾದಾಗ ಇದನ್ನು ನಾವು ಆರ್ಥರೈಟಿಸ್ ಅಂತ ಹೇಳ್ತೀವಿ. ಇದು ಒಂದು ಜಾಯಿಂಟಿಗೆ ಸಂಬಂಧಪಟ್ಟಿದ್ದಲ್ಲ, ಇದು ಯಾವುದೇ ಜಾಯಿಂಟ್ಗೂ ಕೂಡ ಅಫೆಕ್ಟ್ ಆಗ್ಬೋದು. ಓಕೆ ಡಾಕ್ಟರ್, ಈಗ ಆರ್ಥರೈಟಿಸ್ ಅಂತಂದ್ರೆ ನೀ ಆರ್ಥರೈಟಿಸ್ ಒಂದೇ ಇರುತ್ತೆ ಅಥವಾ ಆರ್ಥರೈಟಿಸ್ನಲ್ಲಿ ಇರುವಂತಹ ಟೈಪ್ಸ್ ಯಾವ್ದು? ಸೊ ಆರ್ಥರೈಟಿಸಲ್ಲಿ ಬಹಳ ವಿಧಾನಗಳಿದೆ. ಅದರಲ್ಲಿ ಮೇಯ್ನ್ ಆಗಿ 4 ವಿಧಾನಗಳು. ಸೊ ನಮ್ಮ ಭಾರತ ದೇಶದಲ್ಲಿ ಬಹಳ ಸಾಮಾನ್ಯವಾಗಿ ಕಾಣಿಸೋ ಆರ್ಥರೈಟಿಸ್ ಅಂದರೆ ರುಮೆಟಾಯ್ಡ್ ಆರ್ಥರೈಟಿಸ್ ಅಂತೀವಿ, ಅಥವಾ ಇನ್ಫ್ಲಮೇಟರಿ ಆರ್ಥರೈಟಿಸ್. ಅಂದರೆ ನಾವು ಸಾಮಾನ್ಯವಾಗಿ ವಾಯು ಅಂತ ಕೇಳಿರ್ಬೋದು. ಸೊ ಈ ಇನ್ಫ್ಲಮೇಟರಿ ಆರ್ಥರೈಟಿಸ್ ಅಂದರೆ ಇದು ರಕ್ತ ಕಣಗಳಲ್ಲಿ ಕೆಲವು ಇನ್ಫ್ಲಮೇಟರಿ ಮಾರ್ಕಸ್ ಅಧಿಕವಾಗಿ ಕಂಡು ಬಂದಾಗ ಅದು ನಮ್ಮ ಜೋಡಿನಲ್ಲಿ ಹೋಗಿ ಕೂತಿ ಡ್ಯಾಮೇಜ್ ಮಾಡುತ್ತೆ. ಇದನ್ನು ನಾವು ಇನ್ಫ್ಲಮೇಟರಿ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಇದು ಬಹಳ ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುವಂಥ ಟೈಪ್ ಆಫ್ ಆರ್ಥರೈಟಿಸ್. ಎರಡನೇ ಟೈಪ್ ಆಫ್ ಆರ್ಥರೈಟಿಸ್ ಏನು ಅಂದರೆ ಆಸ್ಟಿಯೋ ಆರ್ಥರೈಟಿಸ್. ಇದು ವಯಸ್ಕರಲ್ಲಿ ಕಂಡು ಬರುವಂಥದ್ದು, ಅಂದರೆ ಡಿಜನರೇಟಿವ್ ಅಂತ ಹೇಳ್ತೀವಿ. ಇವಾಗ ಹೀಗೆ ಪ್ರತಿಯೊಂದು ನಮ್ಮ ಬಾಡಿ ಪಾರ್ಟ್ಸು ಏಜಿನ ಜೊತೆ ಸವ್ಯಕ್ಕೆ ಶುರುವಾಗುತ್ತೋ, ಅದೇ ಥರ ನಮ್ಮ ಜಾಯಿಂಟು ಕೂಡ ಏಜ್ ಆಗ್ತಾ ಸವ್ಯಕ್ಕೆ ಶುರುವಾಗುತ್ತೆ. ಅದಕ್ಕೆ ನಾವು ಇದನ್ನು ಡಿಜನರೇಟಿವ್ ಆರ್ಥರೈಟಿಸ್ ಅಂತ ಹೇಳ್ತೀವಿ, ಅಥವಾ ಆಸ್ಟಿಯೋ ಆರ್ಥರೈಟಿಸ್ ಅಂತೀವಿ. ಇದು ಸೆಕೆಂಡ್ ಟೈಪ್ ಆಫ್ ಆರ್ಥರೈಟಿಸ್. ಸೊ ಇದು ನಮಗೆ ವಯಸ್ಸು ಉಪಯೋಗಿಸ್ತಾ ಜಾಸ್ತಿ ಆಗೋಕ್ಕೆ ಶುರುವಾಗ್ಬೋದು, ಅಥವಾ ಬೇರೆ ಕಾರಣಗಳಿಂದನೂ ಆಗ್ಬೋದು. ಮತ್ತು ಮೂರನೇ ಆರ್ಥರೈಟಿಸ್ ಅಂತಂದರೆ ಪೋಸ್ಟ್ ಟ್ರಾಮ್ಯಾಟಿಕ್ ಅಂತಂದರೆ, ಕೆಲವರಿಗೆ ಬಿದ್ದು ಜಾಯಿಂಟಿನ ಸುತ್ತ ಅಥವಾ ಮಂಡಿ ಇರ್ಬೋದು, ಬಿದ್ದಾಗ ಮಂಡಿಯಲ್ಲಿ ಲಿಗಮೆಂಟ್ ಕಟ್ ಆಗಿರ್ಬೋದು, ಅಥವಾ ಮಂಡಿಯಲ್ಲಿ ಇರುವಂಥ ಮೆನಿಸ್ಕಸ್ ಅಥವಾ ಕಾರ್ಟಿಲೇಜ್ ಡ್ಯಾಮೇಜ್ ಆಗಿರ್ಬೋದು. ಇದು ಸರಿಯಾಗಿ ಟ್ರೀಟ್ಮೆಂಟ್ ತೊಗೊಂಡೆಲ್ಲ ಇದ್ದಾಗ ಅದು ಹೋಗ್ತಾ ತುಂಬ ಪೂರ್ತಿ ಮಂಡಿನ ಸವಸೋಕ್ಕೆ ಶುರುವಾಗುತ್ತೆ. ಇದನ್ನು ನಾವು ಪೋಸ್ಟ್ ಟ್ರಾಮ್ಯಾಟಿಕ್ ಅಥವಾ ಸೆಕೆಂಡ್ರಿ ಆಸ್ಟಿಯೋ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಸೊ ನಾಲ್ಕನೇದು ಇನ್ಫೆಕ್ಷನ್, ಕೆಲವು ಬ್ಯಾಕ್ಟೀರಿಯಾ ಅಥವಾ ವೈರಸ್ ಅಥವಾ ಕೆಲವೊಂದು ಸರಿ TB ಇಂದ ಕೂಡ ನಮ್ಮ ಜಾಯಿಂಟಲ್ಲಿ ಡ್ಯಾಮೇಜ್ ಆಗಿ ಇದು ಕೂಡ ಆರ್ಥರೈಟಿಸ್ ಆಗುವಂಥ. ಸೊ ಇದು ಬ್ರಾಡ್ಲಿ 4 ಟೈಪ್ ಆಫ್ ಆರ್ಥರೈಟಿಸ್. ಓಕೆ ಡಾಕ್ಟರ್, ಇನ್ನು ಯಾವ ಒಂದು ಏಜ್ ಗ್ರೂಪ್ ಅವರು ಈ ಆರ್ಥರೈಟಿಸ್ನ ಡೆವಲಪ್ ಮಾಡ್ಕೋತಾರೆ? ಪರ್ಟಿಕ್ಯುಲರ್ ಏಜ್ ಗ್ರೂಪೇ ಇರುತ್ತಾ, ಅಥವಾ ಮುಂಚೆಯೂ ಕೂಡ ಅಥವಾ ಲೇಟರ್ ಕೂಡ ಬರಬಹುದಾ? ಹೌದು. ಸೊ ಇದು ಭಾಳ ಇಂಪಾರ್ಟೆಂಟ್ ಕ್ವಶನ್. ಏಕೆಂದರೆ ತುಂಬ ಸಾಮಾನ್ಯವಾಗಿ ಜನಗಳಿಗೆ ಏನು ಅಂದರೆ, ಆರ್ಥರೈಟಿಸ್ ಅಂತಂದರೆ ಬರೀ ವಯಸ್ಸಾದವ್ರಿಗೆ ಬರುತ್ತೆ ಅಥವಾ 60 ವರ್ಷ 70 ವರ್ಷ ಮೇಲ್ಪಟ್ಟವ್ರಿಗೆ ಬರುತ್ತೆ ಅಂತ ಮಾತ್ರ ಅಂದ್ಕೊಂಡಿದ್ದಾರೆ. ಬಟ್ ಅದು ತಪ್ಪು. ಏಕೆಂದರೆ ಡಿಜನರೇಟಿವ್ ಆರ್ಥರೈಟಿಸ್ ಅಥವಾ ಆಸ್ಟಿಯೋ ಆರ್ಥರೈಟಿಸ್ ಅಂತ ನಾನು ಹೇಳಿದೆ, ಹೌದು, ಅದು ಸಾಮಾನ್ಯವಾಗಿ ವಯಸ್ಸು 50 ವರ್ಷ ಮೇಲ್ಪಟ್ಟವ್ರಿಗೆ ಕಾಣಿಸುತ್ತೆ. ಬಟ್ ಇತ್ತೀಚಿನ ದಿನಗಳಲ್ಲಿ ಯಂಗ್ಸ್ಟರ್ಸ್ ಅಂದರೆ 30-40 ವರ್ಷದವ್ರಿಗೂ ಆ ಡಿಜನರೇಟಿವ್ ಆರ್ಥರೈಟಿಸ್ ಕಾಣಿಸ್ಕೊಳ್ಳೋಕೆ ಶುರುವಾಗಿದೆ. ಇದು ಯಾತಕ್ಕೆ ಅಂತ ಹೇಳಿದ್ರೆ,
ಅವರು ತುಂಬ ಜಾಸ್ತಿ ಉಪಯೋಗಿಸೋಕ್ಕೆ ಶುರು ಮಾಡಿರ್ಬೋದು. ಅಂದರೆ ಇತ್ತೀಚಿನ ದಿನಗಳಲ್ಲಿ ಫುಲ್ಲು ಎಸ್ಪೆಷಲಿ ನಮ್ಮ ಸಾಫ್ಟ್ವೇರ್ ಇಂಜಿನಿಯರ್ಸಲ್ಲಿ ಮಂಡೇ ಟು ಫ್ರೈಡೇ ವರ್ಕ್ ಮಾಡ್ತಾರೆ, ಅಂದರೆ ಸಡನ್ನಾಗಿ ಸ್ಯಾಟರ್ಡೆ ಸಂಡೇ ಆಡೋಕ್ಕೆ ಶುರು ಮಾಡ್ತಾರೆ, ಫಿಸಿಕಲ್ ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಮಾಡೋಕ್ಕೆ ಶುರು ಮಾಡ್ತಾರೆ. ಇದನ್ನು ನಾವು ವೀಕೆಂಡ್ ವಾರಿಯರ್ಸ್ ಅಂತೀವಿ. ಸೊ ಇವರು ತುಂಬ ಸಡನ್ನಾಗಿ 2 ದಿನ ಹೋಗಿ ಆಡೋದು, ಮಿಕ್ಕಿದ ದಿನ ರೆಸ್ಟ್ ತೊಗೊಳೋದು, ಮತ್ತು ಪ್ರಾಪರಾಗಿ ಮಂಡಿಯನ್ನು ಎಕ್ಸಸೈಸ್ ಮಾಡ್ದಲೆ, ಸ್ಟ್ರೆಂಥನಿಂಗ್ ಮಾಡ್ದಲೆ, ಮೇಂಟೈನ್ ಮಾಡ್ದಲೇ ಡೈರೆಕ್ಟಾಗಿ ಹೋಗಿ ಆಡೋದು. ಇದರಿಂದ ಎಲ್ಲ ಸ್ವಲ್ಪ ಆರ್ಥ್ರೈಟಿಸ್ ಚಿಕ್ಕ ವಯಸ್ಸಿನಲ್ಲಿ ಕಾಣ್ಕೊಳಕ್ಕೆ ಶುರುವಾಗಿದೆ, ಎಸ್ಪೆಷಲಿ 30-40 ವಯಸ್ಸವ್ರಿಗೆ. ಮತ್ತು ಕೆಲವೊಂದು ಸರಿ ಫುಡ್ ಹ್ಯಾಬಿಟ್ಸ್ ಬ್ಯಾಡ್ ಇರ್ಬೋದು, ಅಥವಾ ಲೈಫ್ ಸ್ಟೈಲ್ ಬ್ಯಾಡ್ ಇರ್ಬೋದು. ಅಂದರೆ ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂತೀವಿ, ಜಾಸ್ತಿ ವ್ಯಾಯಾಮ ಇಲ್ದಲೆ ಕೂತು ಜಾಸ್ತಿ ಹೊತ್ತು ಕೆಲಸ ಮಾಡೋದ್ರಿಂದ ಅವರ ದೇಹದ ತೂಕ ಜಾಸ್ತಿಯಾಗಿ ಜಾಯಿಂಟ್ ಅಂದರೆ ಮಂಡಿ ಮೇಲೆ ಅಥವಾ ಯಾವುದೇ ಜಾಯಿಂಟ್ ಮೇಲೆ ಲೋಡ್ ಜಾಸ್ತಿಯಾಗಿ ಅದರಿಂದನೂ ಕೂಡ ಆರ್ಥ್ರೈಟಿಸ್ ಭಾಳ ಸಾಮಾನ್ಯವಾಗಿ ಕಾಣಿಸೋಕ್ಕೆ ಶುರುವಾಗಿದೆ. ಮತ್ತು ಇನ್ನೊಂದು ಫಸ್ಟ್ ಕಾಮನ್ ಟೈಪ್ ಅಂತ ಹೇಳಿದ್ನಲ್ಲ, ಇನ್ಫ್ಲಮೇಟರಿ ಅಥವಾ ವಾಯು ಅಂತ, ಇದು ಯಾವುದೇ ಏಜ್ ಗ್ರೂಪ್ ಅವ್ರಿಗೆ ಎಫೆಕ್ಟ್ ಆಗ್ಬೋದು. ಈವನ್ 10 years 12 years ಚಿಕ್ಕ ಮಕ್ಕಳಲ್ಲೂ ಕೂಡ ಬರುವಂಥ ಚಾನ್ಸಸ್ ಇದೆ. ಸೊ ಹಾಗಾಗಿ ವಾಯು ಅನ್ನೋದು ಯಾವುದೇ ಏಜ್ ಗ್ರೂಪ್ ಎಫೆಕ್ಟ್ ಆಗ್ಬೋದು. ಬಟ್ ಅದೇ ಡಿಜೆನರೇಟಿವ್ ಅನ್ನೋದು ಜನರಲಿ ಸ್ವಲ್ಪ ವಯಸ್ಸಾದವ್ರಿಗೆ ಬರುತ್ತೆ. ಬಟ್ ಅದೇ ಇತ್ತೀಚಿನಗಳಲ್ಲಿ ಲೈಫ್ ಸ್ಟೈಲ್ ಚೇಂಜಸ್ ಆಗಿರೋದ್ರಿಂದ 30 ವರ್ಷ 40 ವರ್ಷದವರೆಗೂ ಕೂಡ ಈ ಡಿಜೆನರೇಟಿವ್ ಆರ್ಥ್ರೈಟಿಸ್ ಅನ್ನೋದು ಕಾಣಿಸ್ಕೊಳಕ್ಕೆ ಶುರುವಾಗಿದೆ. ಓಕೆ ಡಾಕ್ಟರ್, ಈಗ ಯಾವುದೇ ಒಂದು ವಿಧಾನದ ಆರ್ಥ್ರೈಟಿಸ್ ಇದ್ದಾಗ ಡಯಾಗ್ನೋಸ್ ಹೇಗೆ ಮಾಡ್ತೀರಾ ಇನಿಷಿಯಲ್ ಸ್ಟೇಜ್ನಲ್ಲಿ? ಹೌದು, ಇದು ತುಂಬ ಇಂಪಾರ್ಟೆಂಟ್. ಹೇಗೆ ಅಂತಂದರೆ ತುಂಬ ಜನ ನೆಗ್ಲೆಕ್ಟ್ ಮಾಡ್ತಾರೆ, ಇಲ್ಲ ಏನೂ ಆಗಿಲ್ಲ, ಸ್ವಲ್ಪ ಸುಮ್ಮನೆ ಜಾಯಿಂಟಲ್ಲಿ ಊತ ಬಂದಿದೆ ಅಥವಾ ಸ್ಟ್ರೈನ್ ಆಗಿದೆ ಅಂತ ಅಂದ್ಕೊಂಡು ನೆಗ್ಲೆಕ್ಟ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಆರ್ಥ್ರೈಟಿಸ್ನ ಸಿಮ್ಟಮ್ಸ್ ತಿಳ್ಕೊಳ್ಳೋದು ಭಾಳ ಮುಖ್ಯ. ಸೊ ತುಂಬ ಕಾಮನ್ ಆಗಿ ಸಿಮ್ಟಮ್ಸ್ ಏನು ಅಂದರೆ, ಫಸ್ಟು ಪೇಯ್ನ್. ಸೊ ನಮ್ಮ ಜಾಯಿಂಟಿನ ಸುತ್ತ ಯಾವುದೇ ಜಾಯಿಂಟ್ ಇರ್ಬೋದು, ಮಂಡಿ, ಪಾದಗಳಿರ್ಬೋದು, ಭುಜ ಇರ್ಬೋದು, ಅಥವಾ ಹಿಪ್ ಇರ್ಬೋದು, ಅಥವಾ ಬೆರಳಿನ ಸಣ್ಣ ಸಣ್ಣ ಜಾಯಿಂಟಲ್ಲಿ ಇರ್ಬೋದು, ಫಸ್ಟು ನೋವು ಕಾಣಿಸ್ಕೊಳಕ್ಕೆ ಶುರು ಆಗುತ್ತೆ. ಸ್ಟಾರ್ಟಿಂಗಲ್ಲಿ ಏನಾಗುತ್ತೆ ಅಂದರೆ, ಸ್ವಲ್ಪ ಏನಾದರೂ ಕೆಲಸ ಮಾಡಿದ್ರೆ ಅಥವಾ ಏನಾದರೂ ಆ್ಯಕ್ಟಿವಿಟೀಸ್ ಮಾಡಿದ್ರೆ ಪೇಯ್ನ್ ಬರೋಕ್ಕೆ ಶುರುವಾಗುತ್ತೆ. ರೆಸ್ಟ್ ತೊಗೊಂಡ್ರೆ ಪೇಯ್ನ್ ಹೋಗುತ್ತೆ. ಆ್ಯಂಡ್ ಸ್ವಲ್ಪ ದಿನಗಳ ನಂತರ ಸ್ವಲ್ಪ ಡ್ಯಾಮೇಜ್ ಜಾಸ್ತಿ ಆದಮೇಲೆ ಊತ ಬರೋಕ್ಕೆ ಶುರುವಾಗುತ್ತೆ. ಜಾಯಿಂಟಿನ ಸುತ್ತ ಸ್ವಲ್ಪ ಊತ ಅನಿಸೋದು, ಭಾರ ಅನಿಸೋದು, ಅದು ಬರೋಕ್ಕೆ ಶುರುವಾಗುತ್ತೆ. ಮತ್ತು ಇನ್ನೊಂದು ಮಾರ್ನಿಂಗ್ ಸ್ಟಿಫ್ನೆಸ್ ಅಂತ ಹೇಳ್ತೀವಿ. ಅಂದರೆ ಬೆಳಗ್ಗೆ ಎದ್ದಾಗ ಜಾಯಿಂಟು ಫ್ರೀ ಇಲ್ಲದೆ ಇರೋದು ಅನಿಸೋದು. ಬೆಳಗ್ಗೆ ಎದ್ದಿದ ತಕ್ಷಣ ಅವ್ರಿಗೆ ಬೆಳೆಲ್ಲ ಹಿಡ್ಕೊಂಡಿರೋ ಥರ ಅನಿಸುತ್ತೆ, ಬೆನ್ನು ಹಿಡ್ಕೊಂಡಿರೋ ಥರ ಅನಿಸುತ್ತೆ, ಮಂಡಿ ಹಿಡ್ಕೊಳ್ಳೋ ಥರ ಅನಿಸುತ್ತೆ. ಸೊ ಇದನ್ನು ನಾವು ಜಾಯಿಂಟ್ ಸ್ಟಿಫ್ನೆಸ್ ಅಂತೀವಿ. ಎಸ್ಪೆಷಲಿ ಮಾರ್ನಿಂಗ್ ಟೈಮ್ ಆಗುವಂಥ ಸ್ಟಿಫ್ನೆಸ್, ಇದು ಸ್ಪೆಸಿಫಿಕ್ ಆಫ್ ಆರ್ಥ್ರೈಟಿಸ್. ಸೊ ಇದು 3ನೇ ಸಿಮ್ಟಮ್ಸ್. 4ನೇ ಸಿಮ್ಟಮ್ಸ್ ಏನು ಅಂತಂದರೆ, ಅವ್ರನ್ನ ಮೂಮೆಂಟ್ಸ್, ಅಂದರೆ ಈಗ ಮಂಡಿ ನಾವು ಮಡಚಿದ್ರೆ ಆಲ್ಮೋಸ್ಟ್ 0 to 140 ಡಿಗ್ರಿವರೆಗೂ ಮಡಚುತ್ತೆ, ಅಂದರೆ ನಿಮ್ಮ ತೊಡೆವರೆಗೂ ಮಡಚ್ಬೋದು. ಆ ರೇಂಜ್ ಆಫ್ ಮೋಷನ್ ಕಡಿಮೆ ಆಗೋಕ್ಕೆ ಸ್ಟಾರ್ಟ್ ಆದರೆ ಅದನ್ನು ನಾವು ಕೂಡ ಆರ್ಥ್ರೈಟಿಸ್ ಅಂತ ಸಸ್ಪೆಕ್ಟ್ ಮಾಡಬೇಕಾಗುತ್ತೆ. ಯಾಕಂದರೆ ಮಂಡಿಯಲ್ಲಿ ಆರ್ಥ್ರೈಟಿಸಿಂದ ಊತ ಜಾಸ್ತಿ ಆದಾಗ ಅದು ಫುಲ್ಲು ಬೆಂಡ್ ಮಾಡೋದಕ್ಕೆ ಬಿಡೋದಿಲ್ಲ, ಆವಾಗ ಜಾಯಿಂಟ್ ಸ್ಟಿಫ್ನೆಸ್ ಡೆವಲಪ್ ಆಗುತ್ತೆ. ತುಂಬ ಅಡ್ವಾನ್ಸ್ ಸ್ಟೇಜಲ್ಲಿ ಡ್ಯಾಮೇಜ್ ಜಾಸ್ತಿ ಆದಾಗ ಸೌಂಡ್ ಬರೋತಕ್ಕಂಥ ಶುರುವಾಗುತ್ತೆ. ಕಾಲು ಮಡಿಸಿದಾಗ, ನೇರ ಮಾಡಿದಾಗ ಕಾಲು ಕರ ಕರ ಅನಿಸೋದು, ಕಟ್ ಅನಿಸೋದು. ಬರೀ ಸೌಂಡ್ ಬಂದರೆ ಆರ್ಥ್ರೈಟಿಸ್ ಸ್ಪೆಸಿಫಿಕ್ ಇರೋದಿಲ್ಲ. ಬಟ್ ಸೌಂಡ್ ಜೊತೆ ನೋವಿದ್ದರೆ ಅವಾಗ ನಾವು ಅದನ್ನು ಆರ್ಥ್ರೈಟಿಸ್ ಅಂತೀವಿ. ಸೊ ಹಾಗಾಗಿ ನೋವು, ಜಾಯಿಂಟಿನ ಸುತ್ತ ಊತ, ಮತ್ತು ಸ್ಟಿಫ್ನೆಸ್, ಮೂಮೆಂಟ್ಸ್ ಕಡಿಮೆ ಆಗ್ತಾ ಬರೋದು, ಅರ್ಲಿ ಮಾರ್ನಿಂಗ್ ಸ್ಟಿಫ್ನೆಸ್, ಮತ್ತು ಜಾಯಿಂಟಲ್ಲಿ ಸೌಂಡ್ ಬರುವಂಥದ್ದು ನೋವಿನ ಜೊತೆ. ಸೊ ಈ ಎಲ್ಲ ಸಿಮ್ಟಮ್ಸ್ ಆರ್ಥ್ರೈಟಿಸ್ನ ಇಂಡಿಕೇಟ್ ಮಾಡುತ್ತೆ. ಓಕೆ ಡಾಕ್ಟರ್, ಓಕೆ, ಈ ರೀತಿ ಆದಾಗ ಇನಿಷಿಯಲ್ ಆಗಿ ಟ್ರೀಟ್ಮೆಂಟ್ ಆಪ್ಷನ್ಗಳು ಏನೇನಿರುತ್ತೆ ಆರ್ಥ್ರೈಟಿಸ್ಗೆ? ಹೌದು. ಸೊ ಫಸ್ಟು ನಾನು ಟ್ರೀಟ್ಮೆಂಟ್ ಹೋಗೋಕ್ಕಿಂತ ಮುಂಚೆ ಇದನ್ನು ನಾವು ಡಯಾಗ್ನೋಸಿಸ್ ಹೇಗೆ ಮಾಡ್ತೀವಿ, ಯಾಕೆ ಯಾವ ಟೈಪ್ ಆಫ್ ಆರ್ಥ್ರೈಟಿಸ್ ಈ ಪೇಷಂಟ್ಗಿದೆ ಅಂತ ತಿಳ್ಕೊಳ್ಳೋದು ಭಾಳ ಮುಖ್ಯ. ಸೊ ಹಾಗಾಗಿ ಪೇಷಂಟ್ ಜಾಯಿಂಟ್ ಪೇಯ್ನು ತುಂಬ ತಿಂಗಳುಗಳಿಂದ ಜಾಯಿಂಟ್ ಪೇಯ್ನ್ ಜೊತೆ ಸ್ಟಿಫ್ನೆಸ್ ಇದೆ, ಊತ ಇದೆ ಅಂತ ಬರೋಕ್ಕೆ ಶುರು ಮಾಡಿದಾಗ ನಾವು ಫಸ್ಟು ಅವ್ರನ್ನ ನಾವು ಎಕ್ಸಾಮಿನೇಷನ್ ಮಾಡ್ತೀವಿ. ಯಾಕಂದ್ರೆ ನಮಗೆ ಎಕ್ಸಾಮಿನೇಷನಲ್ಲಿ ಒಂದು ಐಡಿಯಾ ಸಿಗುತ್ತೆ, ಇದು ಯಾವ ಟೈಪ್ ಇರ್ಬೋದು. ಅಂದರೆ ಡಿಜೆನರೇಟಿವ್, ಅದು ವಯಸ್ಸು ಜೊತೆ ಆಗ್ತಾ ಬಂದಿರೋಂಥ ಆರ್ಥ್ರೈಟಿಸ್, ಅಥವಾ ಇನ್ಫೆಕ್ಷನ್ ಇಂದ ಆಗಿರುವಂಥ ಆರ್ಥ್ರೈಟಿಸ್. ಯಾಕಂದರೆ ಇನ್ಫೆಕ್ಷನ್ಲಿ ನಮಗೆ ಜನಗಳಲ್ಲಿ ಫೀವರ್ ಇರುತ್ತೆ, ಫೀವರ್ ಜೊತೆ ನೋವಿರುತ್ತೆ, ಅದನ್ನು ನಾವು ಇನ್ಫೆಕ್ಟಿವ್ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಸೊ ವಾಯು ಇರೋರಿಗೆ ಮಲ್ಟಿಪಲ್ ಜಾಯಿಂಟು, ಅಂದರೆ ಬೆರಳು ಜಾಯಿಂಟಿನ ಹಿಡಿದು ದೇಹದ ಪ್ರತಿಯೊಂದು ಜಾಯಿಂಟ್ ಅಫೆಕ್ಟ್ ಆಗುತ್ತೆ ವಾಯುಲಿ. ಅದನ್ನು ನಾವು ಪಾಲಿ ಆರ್ಥ್ರಾಲಜಿ, ಅಂದರೆ ಮಲ್ಟಿಪಲ್ ಜಾಯಿಂಟ್ ಅಫೆಕ್ಟ್ ಆದರೆ ಅದನ್ನು ನಾವು ಪಾಲಿ ಆರ್ಥ್ರಾಲಜಿ ಅಥವಾ ವಾಯು ಅಂತ ಹೇಳ್ತೀವಿ, ರುಮೆಟಾಯ್ಡ್ ಆರ್ಥ್ರೈಟಿಸ್ ಅಂತ. ಸೊ ಅದು ನಮಗೆ ಇಂಡಿಕೇಟ್ ಮಾಡುತ್ತೆ ಎಕ್ಸಾಮಿನೇಷನಲ್ಲಿ. ಮತ್ತು ಪೇಷಂಟಿನ ಹಿಸ್ಟ್ರಿ ಕೂಡ, ಮುಂಚೆ ಏನಾದರೂ ಪೇಷಂಟ್ಗೆ ಏಟ್ ಬಿದ್ದಿದೆಯಾ ಅಥವಾ ಬಿದ್ದು ಏನಾದರೂ ಮಂಡಿ ಅಥವಾ ಯಾವುದೇ ಜಾಯಿಂಟ್ ಡ್ಯಾಮೇಜ್ ಮಾಡ್ಕೊಂಡಿದ್ರೆ, ಅದು ಟ್ರೀಟ್ಮೆಂಟ್ ತೊಗೊಂಡಿದ್ರಾ ಇಲ್ವಾ ಅಂತ, ಇದರಲ್ಲಿ ನಮಗೆ ಎಕ್ಸಾಮಿನೇಷನಲ್ಲಿ ಒಂದು ಐಡಿಯಾ ಸಿಗುತ್ತೆ ಇದು ಯಾವ ಟೈಪ್ ಆರ್ಥ್ರೈಟಿಸ್ ಇರ್ಬೋದು ಅಂತ. ಅದಾದಮೇಲೆ ನಾವು ಕೆಲವೊಂದು ಟೆಸ್ಟ್ ಮಾಡ್ತೀವಿ. ಇನ್ಫ್ಲಮೇಟರಿ ಅಥವಾ ವಾಯು ಅನ್ನೋ ಆರ್ಥ್ರೈಟಿಸ್ಗೆ ಕೆಲವು ಬ್ಲಡ್ ಟೆಸ್ಟ್ ಇರುತ್ತೆ. ಈಗ ತುಂಬ ಅಡ್ವಾನ್ಸ್ ಆಗಿರೋದ್ರಿಂದ ನಮಗೆ ಸಾಕಷ್ಟು ಬ್ಲಡ್ ಟೆಸ್ಟ್ ಅವೈಲೇಬಲ್ ಇದೆ. ಏಕೆಂದರೆ ವಾಯು ಅನ್ನೋದು ಬಹಳ ಥರ ಇದೆ, ಆಲ್ಮೋಸ್ಟ್ 100 ಥರದ ಆರ್ಥ್ರೈಟಿಸ್ ಇದೆ ವಾಯುಲಿ. ಸೊ ಹಾಗಾಗಿ ಯಾವ ಪರ್ಟಿಕ್ಯುಲರ್ ಆರ್ಥ್ರೈಟಿಸ್, ಅದು ಯಾವ ಆಟೋಇಮ್ಯೂನ್ ಪ್ರಾಬ್ಲಮಿಂದ ಇದು ಶುರುವಾಗಿದೆ ಅನ್ನೋದಕ್ಕೆ ಈಗ ಭಾಳ ಅಡ್ವಾನ್ಸ್ ಆಗಿದೆ ಬ್ಲಡ್ ಟೆಸ್ಟಲ್ಲಿ. ಸೊ ನಾವು ಬ್ಲಡ್ ಟೆಸ್ಟ್ ಮಾಡಿದ್ರೆ ಸ್ಪೆಸಿಫಿಕಾಗಿ ಗೊತ್ತಾಗುತ್ತೆ ಇದು ಯಾವ ಪರ್ಟಿಕ್ಯುಲರ್ ಟೈಪ್ ಆಟೋಇಮ್ಯೂನ್ ಆರ್ಥ್ರೈಟಿಸ್ ಇದೆ ಅಂತ. ಅದಕ್ಕೆ ಟ್ರೀಟ್ಮೆಂಟ್ ಕೂಡ ನಾವು ಜೊತೆಗೆ ಕೊಡ್ಬೋದು. ಸೊ ಬ್ಲಡ್ ಟೆಸ್ಟಿನ ನಂತರ ಈ ಡಿಜೆನರೇಟಿವ್ ಅಂತ ಹೇಳಿದ್ನಲ್ಲ, ಅಂದರೆ ವಯಸ್ಸಾಗಿ
ಸವಿಯುವಂಥ ಆರ್ಥರೈಟಿಸ್ ಅಥವಾ ಬಿದ್ದು ಆರ್ಥರೈಟಿಸ್ ಅಂಥವ್ರಿಗೆ ನಾವು ಕೆಲವು ಇಮೇಜಿಂಗ್ ಟೆಸ್ಟ್ ಅಂತ ಮಾಡಬೇಕಾಗುತ್ತೆ. ಇಮೇಜಿಂಗ್ ಟೆಸ್ಟ್ ಅಂದರೆ ಫಸ್ಟ್ ಎಕ್ಸ್ರೇ. ನಮಗೆ ಎಕ್ಸ್ರೇಲಿ ಗೊತ್ತಾಗುತ್ತೆ ಮಂಡಿ ಮಧ್ಯ ಅಥವಾ ಯಾವುದೇ ಜಾಯಿಂಟಿನ ಮಧ್ಯ ಜಾಗ ಎಷ್ಟಿದೆ ಅಂತ. ಸೊ ಆ ಜಾಗ ಕಡಿಮೆ ಆಗ್ತಾ ಆಗ್ತಾ ನಮಗೆ ಅದು ಐಡಿಯಾ ಬರುತ್ತೆ ಯಾವ ಸ್ಟೇಜ್ ಆರ್ಥರೈಟಿಸ್ ಇದು ಅಂತ. ಮತ್ತು ಕೆಲವೊಂದು ಬಿದ್ದು ಟ್ರೀಟ್ಮೆಂಟ್ ತೊಗೊಂಡಲ್ಲೇ ಆಗಿರುವಂಥ ಆರ್ಥರೈಟಿಸ್ಗೆ ನಾವು ಅಡ್ವಾನ್ಸ್ಡ್ ಸಬ್ಜೆಕ್ಟ್ ಮಾಡಬೇಕಾಗುತ್ತೆ, ಅಂದರೆ MRI ಅಂತ ಸ್ಕ್ಯಾನ್ಸ್ಗೆ. ಯಾಕಂದರೆ MRI ಸ್ಕ್ಯಾನ್ಸಲ್ಲಿ ನಮಗೆ ಡೀಟೇಲ್ ಆಗಿ ಗೊತ್ತಾಗುತ್ತೆ ಇದು ಯಾವ ಲಿಗಮೆಂಟ್ ಟೇರ್ ಆಗಿ ಯಾವ ಆರ್ಥರೈಟಿಸ್ ಆಗಿದೆ ಮತ್ತು ಯಾವ ಭಾಗದ ಜೋಡಲ್ಲಿ ಆರ್ಥರೈಟಿಸ್ ಆಗಿದೆ ಅಂತ ಗೊತ್ತಾಗುತ್ತೆ. ಸೊ ಬ್ಲಡ್ ಟೆಸ್ಟ್ ಮತ್ತು ಎಕ್ಸ್ರೇ MRI ಸ್ಕ್ಯಾನ್ ಇದೆಲ್ಲ ಮಾಡೋದ್ರಿಂದ ನಮಗೆ ಡಯಾಗ್ನೋಸಿಸ್ ಕರೆಕ್ಟಾಗಿ ಗೊತ್ತಾಗುತ್ತೆ. ಓಕೆ ಡಾಕ್ಟರ್, ಏನು ಡಯಾಗ್ನೋಸಿಸ್ ಆದ ಮೇಲೆ ಟ್ರೀಟ್ಮೆಂಟ್ನ ಡಿಸೈಡ್ ಮಾಡ್ತೀರಾ? ಸೊ ಯಾವ ರೀತಿಯ ಒಂದಷ್ಟು ಟ್ರೀಟ್ಮೆಂಟ್ ಆಪ್ಷನ್ಸ್ ಅವೈಲೇಬಲ್ ಇದೆ ಆರ್ಥರೈಟಿಸ್ಗೆ? ಹೌದು, ಈಗ ನಮಗೆ ಇತ್ತೀಚಿನ ದಿನಗಳಲ್ಲಿ ಅಡ್ವಾನ್ಸ್ಮೆಂಟ್ ತುಂಬ ಆಗಿರೋದ್ರಿಂದ ನಮಗೆ ಆರ್ಥರೈಟಿಸ್ಗೆ ಇವಾಗ ಭಾಳಷ್ಟು ಆಪ್ಷನ್ಸ್ ಇದೆ. ಮುಂಚೆ ಅಂತ ಅಂದರೆ ನಮಗೆ ಫಸ್ಟು ಪೇಯ್ನು ಮತ್ತು ಇದೆಲ್ಲ ಕಂಟ್ರೋಲ್ ಮಾಡಿದ್ಮೇಲೆ ನಮಗೆ ಒಂದೇ ಆಪ್ಷನ್ಸ್ ಇದ್ದಿದ್ದು, ಒಂದು ಫಿಸಿಯೋಥೆರಪಿ ಅಥವಾ ಡ್ಯಾಮೇಜ್ ಜಾಸ್ತಿ ಆದಮೇಲೆ ನೀ ರಿಪ್ಲೇಸ್ಮೆಂಟ್, ಇದೇ ನಮಗೆ ಆಪ್ಷನ್ಸ್ ಇದ್ದಿದ್ದು. ಈಗ ಲೇಟೆಸ್ಟ್ ಅಡ್ವಾನ್ಸ್ಮೆಂಟ್ ಬಂದರೆ ತುಂಬ ಟೆಕ್ನಾಲಜಿ ಡೆವಲಪ್ ಆಗಿರೋದ್ರಿಂದ ಈಗ ಪ್ರತಿಯೊಂದು ಪೇಷಂಟ್ಗೂ ಪ್ರತಿಯೊಂದು ಸ್ಟೇಜ್ ಆಫ್ ಆರ್ಥರೈಟಿಸ್ಗೂ ನಮಗೆ ಆಪ್ಷನ್ಸ್ ಅವೈಲೇಬಲ್ ಇದೆ. ಅದನ್ನು ನಾನು ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತೀನಿ. ಸೊ ನಾವು ಫಸ್ಟು ಟ್ರೀಟ್ಮೆಂಟ್ ನೋಡೋಕ್ಕಿಂತ ಮುಂಚೆ ಇವ್ರ ಪೇಷಂಟ್ಗೆ ಯಾವ ಸ್ಟೇಜ್ ಇದೆ ಆರ್ಥರೈಟಿಸ್ ಅಂತ. ಯಾಕಂದರೆ ಆರ್ಥರೈಟಿಸಲ್ಲಿ ಗ್ರೇಡ್ 1 to ಗ್ರೇಡ್ 4 ಇರುತ್ತೆ. ಗ್ರೇಡ್ 1 ಅಂತ ಅಂದರೆ ಸ್ಟಾರ್ಟಿಂಗ್ ಸ್ಟೇಜ್, ಇವಾಗ ತಾನೇ ಆರ್ಥರೈಟಿಸ್ ಶುರುವಾಗ್ತಾ ಇದೆ ಮತ್ತು ಜಾಯಿಂಟಲ್ಲಿ ಡ್ಯಾಮೇಜ್ ಇತ್ತೀಚೆಗೆ ಶುರುವಾಗಿದೆ ಅಂತ. ಸೊ ಅದರಲ್ಲಿ ನಮಗೆ ಭಾಳ ಆಪ್ಷನ್ಸ್ ಇದೆ. ಅಂದರೆ ನಾವು ಫಸ್ಟು ಕಂಟ್ರೋಲ್ ಮಾಡ್ತೀವಿ, ಪೇಯ್ನ ಕಂಟ್ರೋಲ್ ಮಾಡ್ತೀವಿ ಟ್ಯಾಬ್ಲೆಟ್ಸ್ಗಳಿಂದ, ಮತ್ತು ಕೆಲವು ನೀಗೆ ಸಪೋರ್ಟ್ ಕೊಡ್ತೀವಿ, ನೀ ಕ್ಯಾಪ್ ಇರ್ಬೋದು, ಅಥವಾ ಸ್ವಲ್ಪ ಪೇಯ್ನ್ ಜಾಸ್ತಿ ಇದ್ದರೆ ಕ್ರಚಸ್ ಅಥವಾ ವಾಕರ್ ಕೊಡ್ಬೋದು. ಸೊ ಇದೆಲ್ಲ ಕೊಡೋದ್ರಿಂದ ನಮಗೆ ಪೇಯ್ನು ಮತ್ತು ಕಂಟ್ರೋಲ್ ಆಗುತ್ತೆ, ಪ್ಲಸ್ ನೀನ ಫಂಕ್ಷನ್ ಬೆಟರ್ ಆಗುತ್ತೆ. ಮತ್ತು ಆಮೇಲೆ ನಮಗೆ ಯಾವ ಟೈಪ್ ಆರ್ಥರೈಟಿಸ್ ಅಂತ ನಮಗೆ ಮುಂಚಿನ ಡಯಾಗ್ನೋಸಿಸ್ ಆಗಿರೋದ್ರಿಂದ ಆ ಪರ್ಟಿಕ್ಯುಲರ್ ಟೈಪ್ ಆಫ್ ಆರ್ಥರೈಟಿಸ್ಗೆ ನಾವು ಮೆಡಿಕೇಷನ್ಸ್ ಅವೈಲೇಬಲ್ ಇದೆ. ಈಗ ವಾಯು ಅಥವಾ ರುಮೆಟೋಯ್ಡ್ ಆರ್ಥರೈಟಿಸ್ ಅನ್ನೋಗೆ ಭಾಳಷ್ಟು ಇವಾಗ ಅಡ್ವಾನ್ಸ್ಮೆಂಟ್ ಆಗಿದೆ. ಸೊ ಹಾಗಾಗಿ DMARD ಅಂದರೆ ಡಿಸೀಸ್ ಮಾಡಿಫೈಯಿಂಗ್ ಆ್ಯಂಟಿ ರುಮೆಟಾಯ್ಡ್ ಡ್ರಗ್ಸ್ ಅಂತ, ಸೊ ಅದರಿಂದ ಶುರು ಮಾಡಿಕೊಂಡು ಈಗ ಇತ್ತೀಚೆಗೆ ಬಯೋಲಜಿಕಲ್ಸ್ ಅಂತ ಇಂಜೆಕ್ಷನ್ಸು ಕೂಡ ಶುರುವಾಗಿದೆ. ಯಾಕಂದರೆ ಕೆಲವು ವಾಯು ಎಷ್ಟು ಜಾಸ್ತಿ ಇರುತ್ತೆ ಅಂತಂದರೆ ಅವ್ರಿಗೆ ಬರೀ ಟ್ಯಾಬ್ಲೆಟ್ಸ್ಗಳಿಂದ ಕಂಟ್ರೋಲಿಗೆ ಬರೋದಿಲ್ಲ. ಸೊ ಹಾಗಾಗಿ ಇತ್ತೀಚೆಗೆ ಅವ್ರಿಗೆ ಬಯೋಲಜಿಕಲ್ ಇಂಜೆಕ್ಷನ್ಸ್ ಅಂತ ನಮಗೆ ಅಡ್ವಾನ್ಸ್ಮೆಂಟ್ ಶುರುವಾಗಿದೆ. ಸೊ ಈ ಇಂಜೆಕ್ಷನ್ಸ್ ಕೊಡೋದ್ರಿಂದ ಅವರು ಆಗುವಂಥ ಡ್ಯಾಮೇಜ್ನ ತಡಿಬೋದು, ಪ್ಲಸ್ ಅವ್ರನ್ನ ಲೈಫ್ ಸ್ಟೈಲ್ ಆಕ್ಟಿವ್ ಆಗಿ ಮೇಂಟೈನ್ ಮಾಡ್ಬೋದು. ಸೊ ಹಾಗಾಗಿ ಯಾವ ಸ್ಟೇಜಿನ ಆರ್ಥರೈಟಿಸ್ ಅಂತ ನಾವು ಡಿಸೈಡ್ ಮಾಡಿದ್ಮೇಲೆ ಆ ಪರ್ಟಿಕ್ಯುಲರ್ ಸ್ಟೇಜಿಗೆ ಟ್ರೀಟ್ಮೆಂಟ್ ಕೊಡ್ತೀವಿ. ಸೊ ಮೋಸ್ಟ್ ಆಫ್ ದ ಅರ್ಲಿ ಸ್ಟೇಜ್ ಅಂದರೆ ಗ್ರೇಡ್ 1 ಗ್ರೇಡ್ 2 ಇರೋ ಸ್ಟೇಜಿಗೆ ನಾವು ಬರೀ ಟ್ಯಾಬ್ಲೆಟ್ಸ್, ಮೆಡಿಕೇಷನ್ ಮತ್ತು ನೀ ಸಪೋರ್ಟ್, ಫಿಸಿಯೋಥೆರಪಿಲಿ ಮೇನ್ಲಿ ಎಕ್ಸಸೈಸಸ್, ನೀ ಸ್ಟ್ರೆಂಥನಿಂಗ್ ಎಕ್ಸಸೈಸ್ ಇರ್ಬೋದು, ಅಥವಾ ಭುಜ ಅಫೆಕ್ಟ್ ಆಗಿದ್ರೆ ಶೋಲ್ಡರ್ ಸ್ಟ್ರೆಂಥನಿಂಗ್ ಎಕ್ಸಸೈಸ್ ಇರ್ಬೋದು. ಸೊ ಈ ಥರ ಸ್ಟ್ರೆಂಥನಿಂಗ್ ಎಕ್ಸಸೈಸಲ್ಲಿ ಮ್ಯಾನೇಜ್ ಮಾಡ್ತೀವಿ. ಮಿಡ್ಲ್ ಸ್ಟೇಜಸಲ್ಲಿ ಕೆಲವು ಸ್ಪೆಸಿಫಿಕ್ ಆಪ್ಷನ್ಸ್ ಅವೈಲೇಬಲ್ ಇದೆ, ಅದು ಲೇಟೆಸ್ಟ್ ಅಡ್ವಾನ್ಸ್ಮೆಂಟಿಂದ, ಅದನ್ನು ನೀ ಪ್ರಿಸರ್ವೇಷನ್ ಸರ್ಜರೀಸ್ ಅಂತ ಹೇಳ್ತೀವಿ. ಲಾಸ್ಟ್ ಸ್ಟೇಜಸಲ್ಲಿ ನಮಗೆ ನೀ ರಿಪ್ಲೇಸ್ಮೆಂಟ್ ಇದೆ, ಅದರಲ್ಲೂ ಕೂಡ ಬಹಳ ಅಡ್ವಾನ್ಸ್ಮೆಂಟ್ ಆಗಿದೆ ಇತ್ತೀಚೆಗೆ. ಓಕೆ ಡಾಕ್ಟರ್, ಈ ಬಗ್ಗೆ ಮತ್ತಷ್ಟು ತಿಳ್ಕೊಳ್ಳೋಣ. ಈಗ ಒಂದಷ್ಟು ಮೆಥಡ್ಸ್ ಬಗ್ಗೆ ಹೇಳಿದ್ರೆ ಅದ್ರ ಬಗ್ಗೆ ತಿಳಿಸ್ಕೊಡಿ, ಆದರೆ ಅದಕ್ಕೂ ಮುಂಚೆ ಒಂದು ಬ್ರೇಕ್ ತೊಗೊಂಡು ಬರೋಣ. ನಿಮ್ಮಲ್ಲೂ ಯಾರಲ್ಲಾದರೂ ಈ ರೀತಿ ಆರ್ಥರೈಟಿಸ್ ಪ್ರಾಬ್ಲಮ್ ಇದೆ, ಸಮಸ್ಯೆ ಇದೆ, ತುಂಬ ಪೇನ್ ಬರುತ್ತೆ, ಒಳ್ಳೆ ಉತ್ತಮವಾದ ಚಿಕಿತ್ಸೆಯನ್ನು ತಗೋಬೇಕು ಅಂತಂದರೆ ಕಾವೇರಿ ಆಸ್ಪತ್ರೆಯ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ. ಕರೆ ಮಾಡಿ ಡಾಕ್ಟರ್ ಅಪಾಯಿಂಟ್ಮೆಂಟ್ ತಗೊಂಡು ನೇರವಾಗಿ ಡಾಕ್ಟರನ್ನ ಆಸ್ಪತ್ರೆಯಲ್ಲೇ ಭೇಟಿ ಮಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರ ಹಾಗೆ ಉತ್ತಮವಾದ ಚಿಕಿತ್ಸೆಯನ್ನು ಪಡ್ಕೋಬಹುದು. ಡಿಯರ್ ಡಾಕ್ಟರ್ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ. ಬ್ರೇಕ್ನ ಬಳಿಕ ಡಿಯರ್ ಡಾಕ್ಟರ್ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಡಾಕ್ಟರ್, ಆಗಲೇ ಮಾತಾಡ್ತಾ ಈ ಒಂದು ನೀ ರಿಪ್ಲೇಸ್ಮೆಂಟ್, ನೀ ಪ್ರಿಸರ್ವೇಷನ್ ಸರ್ಜರಿ ಬಗ್ಗೆ ಮಾತಾಡ್ತಾ ಇದ್ರಿ. ಸೊ ವಾಟ್ ಇಸ್ ದಿಸ್ ನೀ ಪ್ರಿಸರ್ವೇಷನ್ ಸರ್ಜರಿ? ಅದು ಅರ್ಲಿ ಸ್ಟೇಜ್ ಆಫ್ ಆರ್ಥರೈಟಿಸ್ ಅಲ್ಲಿ ಮಾಡ್ತೀರಾ ಅಂತ ಹೇಳ್ತಿದ್ರಿ. ಸೊ ಏನದು? ಓಕೆ, ನೀ ಪ್ರಿಸರ್ವೇಷನ್ ಸರ್ಜರಿ ಅಥವಾ ಜೋಡು ಸಂರಕ್ಷಣಾ ಸರ್ಜರಿ ಅಂತ ಹೇಳ್ಬೋದು ಕನ್ನಡದಲ್ಲಿ. ಸೊ ಇದು ಯಾರಿಗೆ ಮಾಡ್ತೀವಿ ಅಂತ ಅಂದರೆ, ಯಾರಿಗೆ ಇನಿಷಿಯಲ್ ಸ್ಟೇಜಸ್ ಅಂದರೆ ನಾವು ಮಾತ್ರೆ ಅಥವಾ ಫಿಸಿಯೋಥೆರಪಿ ಅಥವಾ ನೀ ಸಪೋರ್ಟಿಂದ ಕಂಟ್ರೋಲ್ ಮಾಡೋಕ್ಕಾಗ್ದಲೇ ಅವ್ರಿಗೆ ಪೇಷಂಟು ಎಸ್ಪೆಷಲಿ ಈ 30ರಿಂದ 50 ವರ್ಷದೊಳಗೆ ಇರುವಂಥ ಜನಗಳಿಗೆ ಅವ್ರ ಲೈಫ್ ಸ್ಟೈಲ್ ಅಫೆಕ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಅವ್ರು ತುಂಬ ಇಂಟ್ರೆಸ್ಟ್ ಇರುತ್ತೆ ಸ್ಪೋರ್ಟ್ಸ್ ಆಡೋದಕ್ಕೆ ಅಥವಾ ಆ್ಯಕ್ಟಿವ್ ಆಗಿರೋದಕ್ಕೆ, ವಾಕ್ ಇರ್ಬೋದು, ಸೈಕ್ಲಿಂಗ್ ಇರ್ಬೋದು, ಏನೇ ಒಂದು ಆ್ಯಕ್ಟಿವಿಟಿ ಮಾಡೋದಕ್ಕೆ ಇಂಟ್ರೆಸ್ಟ್ ಇರುತ್ತೆ. ಬಟ್ ಯಾವುದೇ ಕಾರಣದಿಂದ ಅವ್ರಿಗೆ ಆರ್ಥರೈಟಿಸ್ ಡೆವಲಪ್ ಆಗಿ ಆ ಆರ್ಥರೈಟಿಸು ಮಾತ್ರೆ ಮತ್ತು ನೀ ಫಿಸಿಯೋಥೆರಪಿ ಅಥವಾ ನೀ ಸಪೋರ್ಟಿಂದ ಕಂಟ್ರೋಲಿಗೆ ಬರೋದಿಲ್ಲ. ಹಾಗಾಗಿ ಅವ್ರು ಭಾಳ ಕಾಂಪ್ರಮೈಸ್ ಮಾಡೋಕ್ಕೆ ಬೇಕಾಗುತ್ತೆ.
ಬೇಕಾಗುತ್ತೆ. ಅಂಥವರಲ್ಲಿ ನೀ ರಿಪ್ರಿಸರ್ವೇಷನ್ ಯಾತಕ್ಕೆ ಅಂದರೆ ಆ 30-50 ವರ್ಷದವರೆಗೆ ನಾವು ನೀ ರಿಪ್ಲೇಸ್ಮೆಂಟ್ ಅನ್ನೋದು ಮಾಡೋದಕ್ಕೆ ಆಗೋದಿಲ್ಲ. ಅದು ನಾವು ಜನರಲಿ ನಾವು 50 ವರ್ಷ ಮೇಲ್ಪಟ್ಟವ್ರಿಗೆ ನಾವು ಅದನ್ನು ಯೂಸ್ ಮಾಡ್ತೀವಿ. ಹಾಗಾಗಿ 30-55 ವರ್ಷದಲ್ಲಿ ಇರೋರಿಗೆ ಆರ್ಥರೈಟಿಸ್ ಸ್ವಲ್ಪ ಪ್ರೋಗ್ರೆಸ್ ಆಗಿ ಅಂದರೆ ಗ್ರೇಡ್ 2 ಅಥವಾ ಗ್ರೇಡ್ 3 ಸ್ಟೇಜ್ ಅಂತ ಇರುತ್ತೆ. ಆ ಸ್ಟೇಜಲ್ಲಿ ಆರ್ಥರೈಟಿಸ್ ಬಂದಿರೋರಿಗೆ ನಾವು ಇದನ್ನು ನೀ ಪ್ರಿಸರ್ವೇಷನ್ ಅಂತ ಮಾಡ್ತೀವಿ. ಇದು ಭಾಳಲ್ಲಿ ಕ್ಯಾಟಗರಿ ಇರುತ್ತೆ. ಅಂದರೆ ನಮಗೆ ನೀ ಪ್ರಿಸರ್ವೇಷನ್ ಅಂದರೆ ಬೇಸಿಕಲಿ ಈ ಪ್ರೊಸೀಜರ್ ಮಾಡೋದ್ರಿಂದ ನ್ಯಾಚುರಲ್ ನೀನು ಪ್ರಿಸರ್ವ್ ಆಗಿರುತ್ತೆ. ಪ್ಲಸ್ ಅವ್ರು ಆಗಿರುವಂಥ ಡ್ಯಾಮೇಜ್ನ ನಾವು ಸರಿ ಮಾಡಿ ಅವ್ರನ್ನ ಆಕ್ಟಿವ್ ಲೈಫ್ ಸ್ಟೈಲ್ಗೆ ಮತ್ತೆ ವಾಪಸ್ಸು ಬಿಡಬಹುದು. ಇದರಲ್ಲಿ ಹಲವಾರು ವಿಧಗಳಿದೆ. ಫಸ್ಟ್ ನಮಗೆ ಆರ್ಥರೈಟಿಸ್ ಕೆಲವು ಪೇಷಂಟ್ಸ್ಗಳಲ್ಲಿ ಏನಾಗುತ್ತೆ ಅಂದರೆ ನಮ್ಮ ಜಾಯಿಂಟ್ ಕಾರ್ಟ್ಲೇಜ್ ಅಂತ ಹೇಳಿದ್ನಲ್ಲ, ಆ ಕಾರ್ಟ್ಲೇಜ್ಗಳು ಡ್ಯಾಮೇಜ್ ಆಗಿ ಗ್ರೇಡ್ 2 ಗ್ರೇಡ್ 3 ಆರ್ಥರೈಟಿಸ್ಗೆ ಹೋಗಿರುತ್ತೆ. ಈಗ ನಮಗೆ ಲೇಟೆಸ್ಟ್ ಅಡ್ವಾನ್ಸ್ಮೆಂಟ್ ಇರೋದ್ರಿಂದ ಆ ಕಾರ್ಟ್ಲೇಜ್ ಆಗಿರುವಂಥ ಡ್ಯಾಮೇಜ್ನ ನಾವು ಮತ್ತೆ ಕಾರ್ಟ್ಲೇಜ್ನ ಸರಿ ಮಾಡ್ಬೋದು. ಅಂದರೆ ಅದರಲ್ಲಿ 2 ಥರ ಇದೆ. ಅಂದರೆ ಪೇಷಂಟ್ಗೆ ನಮಗೆ ಇಂಪಾರ್ಟೆಂಟ್ ಏರಿಯಾದಲ್ಲಿ ಇವಾಗ ನಿಂತಾಗ ಆ ಮೂಳೆ ಸರ್ಫೇಸ್ ಲೈನಿಂಗ್ ಬರುತ್ತಲ್ಲ, ಅಲ್ಲಿರೋ ಡ್ಯಾಮೇಜ್ಗೆ ನಾವು ಈ ಸೈಡ್ ಪಾರ್ಟ್ ಆಫ್ ನೀಯಿಂದ ಕಾರ್ಟ್ಲೇಜ್ ತೊಗೊಂಡು ಇಲ್ಲಿಗೆ ಶಿಫ್ಟ್ ಮಾಡ್ಬೋದು. ಇದನ್ನು ನಾವು ಮೊಸಾಯ್ಕೋಪ್ಲಾಸ್ಟಿ ಅಂತ ಹೇಳ್ತೀವಿ. ಕೆಲವೊಬ್ಬರಿಗೆ ಡ್ಯಾಮೇಜ್ ತುಂಬ ಜಾಸ್ತಿ ಇರುತ್ತೆ. ಅಂಥವ್ರಿಗೆ ಏನು ಮಾಡ್ತೀವಿ ಅಂದರೆ ನಾವು ಮೊದಲು ಒಂದು ಕೀ ಹೋಲ್ ಆರ್ಥೋಸ್ಕೋಪಿ ಸರ್ಜರಿ ಥರ ಮಾಡಿ ಅವ್ರದ್ದೇ ಒಂದು ಚಿಕ್ಕ ಕಾರ್ಟ್ಲೇಜ್ ಪೀಸ್ನ ಸ್ಯಾಂಪಲ್ನ ತೊಗೊಂಡು ಲ್ಯಾಬಿಗೆ ಕಳಿಸ್ತೀವಿ. ಲ್ಯಾಬಲ್ಲಿ ಆ ಕಾರ್ಟ್ಲೇಜ್ ಸೆಲ್ಸ್ನ ಗ್ರೋ ಮಾಡಿ ನಮಗೆ ವಾಪಸ್ ಕಳಿಸ್ಕೊಡ್ತಾರೆ. ಸೊ ಆಫ್ಟರ್ 3 ವೀಕ್ಸ್ ನಾವು ಹೋಗಿ ಆಗಿರೋ ಡ್ಯಾಮೇಜ್ ಏರಿಯಾದಲ್ಲೆಲ್ಲ ಅವ್ರದ್ದೇ ಕಾರ್ಟ್ಲೇಜ್ನ ನಾವು ಲ್ಯಾಬಲ್ಲಿ ಗ್ರೋ ಮಾಡೋದನ್ನ ವಾಪಸ್ ನಾವು ಇಂಜೆಕ್ಟ್ ಮಾಡ್ತೀವಿ. ಅವಾಗ ಅವ್ರಿಗೆ ಮತ್ತೆ ನ್ಯಾಚುರಲ್ ಆಗಿ ಕಾರ್ಟ್ಲೇಜ್ ಗ್ರೋ ಆಗಿ ಬರುತ್ತೆ. ಸೊ ಈ ಥರ ಕಾರ್ಟ್ಲೇಜ್ ಸರಿ ಮಾಡೋದ್ರಿಂದ ಅವ್ರಿಗೆ ಜಾಯಿಂಟು ಕೂಡ ಸರಿ ಆಗುತ್ತೆ ಮತ್ತು ಅವ್ರು ವಾಪಸ್ ಆಕ್ಟಿವ್ ಲೈಫ್ ಸ್ಟೈಲ್ಗೂ ಹೋಗ್ಬೋದು. ಇನ್ನು ಕೆಲವರಲ್ಲಿ ಆರ್ಥರೈಟಿಸ್ ಆಗಿ ನೀ ಬೆಂಡ್ ಆಗೋಕ್ಕೆ ಶುರು ಆಗಿಬಿಡುತ್ತೆ. ಇದನ್ನು ನಾವು ಅಲೈನ್ಮೆಂಟ್ ಚೇಂಜ್ ಅಂತೀವಿ. ಇವಾಗ ಸಾಮಾನ್ಯವಾಗಿ ನಮ್ಮ ಮಂಡಿ ಸೀದಾ ಇರಬೇಕು ನಿಂತಾಗ. ಸೊ ಆರ್ಥರೈಟಿಸ್ ಶುರು ಆದಾಗ ಕೆಲವೊಮ್ಮೆ ಬೋಯಿಂಗ್ ಅಂತ ಹೇಳ್ತೀವಿ ಅಥವಾ ವೈರಸ್ ಅಲೈನ್ಮೆಂಟ್ ಅದು ಆಗಿಬಿಟ್ಟಿರುತ್ತೆ. ಅಂಥವ್ರು ಆದಾಗ ಅವಾಗ ಮೈ ತೂಕ ಮಂಡಿಯ ಒಳಭಾಗ ಹೋಗಕ್ಕೆ ಶುರು ಆಗುತ್ತೆ ಅಥವಾ ಹೊರಭಾಗಕ್ಕೂ ಹೋಗ್ಬೋದು. ಈ ಥರ ಪೇಷಂಟ್ಸ್ಗಳಲ್ಲಿ ನಾವು ಅಲೈನ್ಮೆಂಟ್ ಕರೆಕ್ಷನ್ ಅಂತ ಮಾಡ್ತೀವಿ. ಅಂದರೆ ಮಂಡಿಯ ಕೆಳಭಾಗದಲ್ಲಿ ಆ ಮೂಳೆನ ಸಣ್ಣದಾಗಿ ಒಂದು ಕಟ್ ಮಾಡಿ ನಾವು ಸೀದಾ ಮಾಡಿ ಫಿಕ್ಸ್ ಮಾಡ್ತೀವಿ. ಇದನ್ನು ನಾವು ಆಸ್ಟಿಯೋಟಮಿ ಅಥವಾ ಕರೆಕ್ಟಿವ್ ಆಸ್ಟಿಯೋಟಮಿ ಅಂತ ಹೇಳ್ತೀವಿ. ಹೀಗೆ ಮಾಡೋದ್ರಿಂದ ನಮ್ಮ ಜಾಯಿಂಟ್ ಸೀದಾ ಆಗುತ್ತೆ ಮತ್ತು ಪೇಷಂಟ್ ರನ್ನಿಂಗ್ ಅಥವಾ ಸ್ಪೋರ್ಟ್ಸ್ ಯಾವುದೇ ರೀತಿ ಮಾಡೋಕ್ಕೆ ಶುರು ಮಾಡ್ಬೋದು. ಮತ್ತು ಕೆಲವೊಂದು ಸರಿ ಮೆನಿಸ್ಕಸ್ ಅಂದರೆ ನಾನು ಅವಾಗಲೇ ಹೇಳಿದ್ನಲ್ಲ ಮಂಡಿ ಮಧ್ಯೆ ನಮಗೆ ಶಾಕ್ ಅಬ್ಸಾರ್ಬರ್ ಇರುತ್ತೆ ಅಂತ. ಈ ಶಾಕ್ ಅಬ್ಸಾರ್ಬರ್ ಭಾಳ ಜಾಸ್ತಿ ಕಟ್ಟಾಗಿ ಹೋಗ್ಬಿಟ್ಟಿರುತ್ತೆ. ಅಂಥವ್ರು ನಾವು ಬೇಗನೆ ಅರ್ಲಿ ಆಡ್ತಾರೆ ಶುರು ಆಗುತ್ತೆ. ಸೊ ಇವಾಗ ನಮಗೆ ಆ ಮೆನಿಸ್ಕಸ್ನು ಕೂಡ ಟ್ರಾನ್ಸ್ಪ್ಲಾಂಟ್ ಮಾಡೋ ಅಡ್ವಾನ್ಸ್ಮೆಂಟ್ ಆಗಿದೆ. ಇವಾಗ ನಾವು ಅದನ್ನು ಇಂಪೋರ್ಟ್ ಮಾಡ್ಕೊತೀವಿ. ಸೊ ಈಗ ಜನರಲಿ US ಅಲ್ಲಿ ಒಳ್ಳೆ ಕ್ವಾಲಿಟಿ ಮೆನಿಸ್ಕಸ್ ಸಿಗುತ್ತೆ. ನಮ್ಮ ಇಂಡಿಯಾದಲ್ಲೂ ಅವೈಲೇಬಲ್ ಇದೆ, ಬಟ್ ತುಂಬ ಒಳ್ಳೆ ಕ್ವಾಲಿಟಿ US ಅಲ್ಲಿ ಸಿಗುತ್ತೆ. ಅಲ್ಲಿಂದ ಇಂಪೋರ್ಟ್ ಮಾಡಿಕೊಂಡು ನಾವು ಮೆನಿಸ್ಕಸ್ ಟ್ರಾನ್ಸ್ಪ್ಲಾಂಟ್ ಅನ್ನೋ ಮಾಡೋಕ್ಕೆ ಶುರು ಮಾಡಿದ್ವಿ. ಸೊ ಈ ಥರ ನೀ ಪ್ರಿಸರ್ವೇಷನ್ ಮಾಡೋದ್ರಿಂದ ನೀ ರಿಪ್ಲೇಸ್ಮೆಂಟ್ನ ಅವಾಯ್ಡ್ ಮಾಡ್ಬೋದು ಮತ್ತು ಆಗಿರೋ ಭಾಗದ ಡ್ಯಾಮೇಜ್ನು ಸರಿ ಮಾಡ್ಬೋದು. ಕೆಲವೊಮ್ಮೆ ಆರ್ಥರೈಟಿಸ್ ಒಂದು ಭಾಗದ ಮಂಡಿಗೆ ಲಿಮಿಟೆಡ್ ಆಗಿರುತ್ತೆ. ಅಂಥ ಜಾಗಕ್ಕೆ ನಾವು ಪಾರ್ಷಿಯಲ್ ನೀ ರಿಪ್ಲೇಸ್ಮೆಂಟ್ ಅಂದರೆ ಆ ಪರ್ಟಿಕ್ಯುಲರ್ ಭಾಗನ ಮಾತ್ರ ನಾವು ಲೈನಿಂಗ್ ರಿಪ್ಲೇಸ್ ಮಾಡ್ಬೋದು. ಹೀಗಾಗಿ ಹಲವಾರು ಈ ಕ್ಯಾಟಗರಿ ಯೂಸ್ ಮಾಡೋದ್ರಿಂದ ಪೇಷಂಟ್ ಮತ್ತೆ ಆಕ್ಟಿವ್ ಲೈಫ್ ಸ್ಟೈಲ್ ಹೋಗ್ಬೋದು. ಓಕೆ ಡಾಕ್ಟರ್, ಇನ್ನು ನೀ ರಿಪ್ಲೇಸ್ಮೆಂಟ್ ಅಂದರೆ ಏನು ಆ್ಯಂಡ್ ಡಿಫ್ರೆನ್ಸ್ ಬಿಟ್ವೀನ್ ಕನ್ವೆನ್ಷನಲ್ ಆ್ಯಂಡ್ ರೋಬೋಟಿಕ್ ನೀ ರಿಪ್ಲೇಸ್ಮೆಂಟ್ ಅಂದರೆ ಏನು? ಹೌದು. ಸೊ ನೀ ರಿಪ್ಲೇಸ್ಮೆಂಟ್ ಏನು ಅಂತಂದರೆ ನಾನು ಈಗ ಇಷ್ಟೊತ್ತಿಗೆ ಎಕ್ಸ್ಪ್ಲೇನ್ ಮಾಡಿದ್ದು ನೀ ಪ್ರಿಸರ್ವೇಷನ್ ಅಂದರೆ ಆಗಿರೋ ಭಾಗದ ಡ್ಯಾಮೇಜ್ನ ಮಾತ್ರ ಸರಿ ಮಾಡುವಂಥದ್ದು. ಸೊ ನೀ ರಿಪ್ಲೇಸ್ಮೆಂಟ್ ಅಂದರೆ ಕೆಲವು ಮಂಡಿ ಸವೆಯೋದು ಅಂತ ಹೇಳ್ತೀವಲ್ಲ, ಗ್ರೇಡ್ 4 ಅಂದರೆ ಕಂಪ್ಲೀಟ್ಲಿ ಮಂಡಿ ಫುಲ್ಲು ಥ್ರೂ ಆ್ಯಂಡ್ ಥ್ರೂ ಸೌದ್ಬಿಟ್ಟಾಗ ನಮಗೆ ನೀ ಪ್ರಿಸರ್ವೇಷನ್ ಸರ್ಜರಿ ಮಾಡೋದಕ್ಕೆ ಬರೋದಿಲ್ಲ. ಸೊ ಅಂಥವ್ರಿಗೆ ನಮಗೆ ಟೋಟಲ್ ಅಂದರೆ ಆ ಕಂಪ್ಲೀಟ್ ಮಂಡಿಯ ಲೈನಿಂಗ್ನ ನಾವು ಚೇಂಜ್ ಮಾಡ್ತೀವಿ. ಸೊ ಸೌದಿರೋ ಭಾಗನ ಶೇಪ್ ಮಾಡಿ ಅದಕ್ಕೆ ಹೊಸ ಒಂದು ಲೈನಿಂಗ್ ರಿಪ್ಲೇಸ್ಮೆಂಟ್ ಮಾಡ್ತೀವಿ. ಸೊ ತೊಡೆ ಮೊಳೆಗೆ ಒಂದು ಲೈನಿಂಗ್ ಮತ್ತು ಕಾಲು ಮೊಳೆಗೆ ಒಂದು ಲೈನಿಂಗ್ ಮಾಡಿ ಮಧ್ಯದಲ್ಲಿ ಒಂದು ಕುಷನ್ ಹಾಕ್ತೀವಿ. ಇದನ್ನು ನಾವು ನೀ ರಿಪ್ಲೇಸ್ಮೆಂಟ್ ಅಂತೀವಿ. ಸೊ ನೀ ರಿಪ್ಲೇಸ್ಮೆಂಟ್ ಹೇಗೆ ಮಾಡ್ತೀವಿ ಅಂದರೆ ನಮಗೆ ಸೌದಿರೋಂಥ ಭಾಗನ ಶೇಪ್ ಮಾಡಿ ಅದಕ್ಕೆ ಹೊಸ ಲೈನಿಂಗ್ ಹಾಕ್ತೀವಿ. ಆ ಶೇಪ್ ಮಾಡೋದು 2 ಥರ. ಒಂದು ಕನ್ವೆನ್ಷನಲ್ ಅಂತ ಅಂದರೆ ನಮಗೆ ಕೆಲವು ಸ್ಪೆಸಿಫಿಕ್ ಇನ್ಸ್ಟ್ರೂಮೆಂಟ್ಸ್ ಬರುತ್ತೆ, ಜಿಗ್ ಅಂತ, ಅದನ್ನು ಹಾಕಿ ಆ ಜಿಗ್ಗಿನ ಥ್ರೂನ ನಾವು ಶೇಪ್ ಮಾಡಿ ಕೊಡ್ತೀವಿ. ಸೊ ಇದು ಕನ್ವೆನ್ಷನ್. ಅದು ಇಷ್ಟು ವರ್ಷಗಳಿಗೆ ನಾವು ಇದನ್ನು ಯೂಸ್ ಮಾಡ್ತಾ ಇದ್ದಿದ್ದು. ಈಗ ಆ ಒಂದು ಪ್ರಾಸೆಸ್ ಏನಿದೆ ಇವಾಗ ನಾವು ರೊಬೋಟಿಕ್ ಅಂತ ಯೂಸ್ ಮಾಡ್ತೀವಿ. ಸೊ ಆ ಶೇಪ್ನ ನಾವು ನಮ್ಮ ಕೈಯಲ್ಲಿ ಮಾಡ್ಬೋದು ಅಥವಾ ರೊಬೋಟಿಕ್ ಹ್ಯಾಂಡಲಿಂದನೂ ಮಾಡ್ಬೋದು. ಸೊ ರೊಬೋಟಿಕ್ ಹ್ಯಾಂಡಲಿಂದ ಮಾಡೋದ್ರಿಂದ ಅಡ್ವಾಂಟೇಜ್ ಏನು ಅಂದರೆ ಪೇಷಂಟಿನ ಫೈಂಡಿಂಗ್ ಅಂದರೆ CT ಸ್ಕ್ಯಾನ್ ಅಂತ ಹೇಳ್ತೀವಲ್ಲ, CT ಸ್ಕ್ಯಾನ್ ಮಾಡುತ್ತೆ ಮುಂಚೆನೇ ಕಾಲಿಂದ ಕಂಪ್ಲೀಟ್ ಕಾಲು CT ಸ್ಕ್ಯಾನ್ ರೊಬೋಟಿಕ್ ಫೀಡ್ ಆಗಿರುತ್ತೆ. ಸೊ ರೊಬೋಟಿಕ್ಕಿಗೆ ನಮಗೆ ಪ್ರತಿಯೊಂದು ಮಿಲಿಮೀಟರ್ ಪೇಷಂಟಿನ ಮೂಳೆ ಯಾವ ಶೇಪಲ್ಲಿದೆ, ಎಷ್ಟು ಡ್ಯಾಮೇಜ್ ಇದೆ ಅನ್ನೋದು ಐಡಿಯಾ ಇರುತ್ತೆ. ಸೊ ಆ ರೊಬೋಟಿಕಲ್ಲಿ ನಾವು ಪ್ಲಾನಿಂಗ್ ಮಾಡ್ತೀವಿ. ಇದು ಎಷ್ಟು ಸೌದಿದೆ, ಎಷ್ಟು ಬೆಂಡ್ ಆಗಿದೆ, ಅದನ್ನು ನಾವು ಎಷ್ಟು ಸರಿ ಮಾಡಬೇಕು, ಅಲೈನ್ಮೆಂಟ್ ಅಂತ ಹೇಳ್ತೀವಿ, ಮತ್ತು ಇಂಪ್ಲಾಂಟ್ ಪೊಸಿಷನಿಂಗ್ ಅಂತ ಹೇಳ್ತೀವಿ. ಸೊ ಈ ಪ್ರತಿಯೊಂದು ಕ್ಯಾಲ್ಕುಲೇಷನ್ನು ಪ್ರಿಸೈಸ್ ಆಗಿ ಆಲ್ಮೋಸ್ಟ್ 100% ಪ್ರಿಸೈಸ್ ಆಗಿ ನಾವು ರೊಬೋಟಿಕ್ ಯೂಸ್ ಮಾಡಿ ಮಾಡ್ಬೋದು. ಕನ್ವೆನ್ಷನಲ್ಲೂ ಕೂಡ ರಿಸಲ್ಟ್ಸ್ ಚೆನ್ನಾಗಿದೆ, ಬಟ್ ಏನು ಅಂತಂದರೆ ಸ್ವಲ್ಪ ಒಂದು ಮಾರ್ಜಿನ್ ಆಫ್ ಎರರ್ ಇರುತ್ತೆ. ಹಾಗಾಗಿ ಕನ್ವೆನ್ಷನಲ್ ನೀ ರಿಪ್ಲೇಸ್ಮೆಂಟಲ್ಲಿ 100 ಜನಕ್ಕೆ ಮಾಡಿದ್ರೆ ಅದರಲ್ಲಿ 15-20 ಜನಕ್ಕೆ ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ 100% ಇರೋದಿಲ್ಲ. ಸೊ ಹಾಗಾಗಿ ರೊಬೋಟಿಕ್ ಟೆಕ್ನಾಲಜಿ ಅನ್ನೋದು ಬಂದಿದೆ. ಸೊ ಈ ರೊಬೋಟಿಕ್ ಟೆಕ್ನಾಲಜಿ ಬಂದಿರೋದ್ರಿಂದ ಆ ಪ್ರಿಸಿಷನ್ ಲೆವೆಲ್ ನಾವು ಲೈನಿಂಗ್ ಹಾಕೋದಕ್ಕೆ ಶೇಪ್ ಮಾಡ್ತೀವಲ್ಲ, ಶೇಪ್ನ ನಾವು 100% ಪ್ರಿಸೈಸ್ ಆಗಿ ಮಾಡಿ ಇಂಪ್ಲಾಂಟ್ ಹಾಕೋದನ್ನ ರೊಬೋಟಿಕ್ ಟೆಕ್ನಾಲಜಿ ಅಂತ ಹೇಳ್ತೀವಿ. ಓಕೆ ಡಾಕ್ಟರ್, ನೆಕ್ಸ್ಟ್ ಹೊಸ ಒಂದು ಟೆಕ್ನಾಲಜಿ ಅಂತ ಕೂಡ ಹೇಳ್ತಾ ಇದ್ರೆ ಅದ್ರ ಬಗ್ಗೆ ತಿಳಿಸ್ಕೊಡಿ. ಅದಕ್ಕೂ ಮುಂಚೆ ಮತ್ತೊಂದು ಬ್ರೇಕ್ ತಗೊಂಡು ಬರೋಣ.
ಡಿಯರ್ ಡಾಕ್ಟರ್ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಪುಟ್ಟ ವಿರಾಮದ ಬಳಿಕ. ವೆಲ್ಕಮ್ ಬ್ಯಾಕ್ ಡಾಕ್ಟರ್. ಆಗಲೇ AR ಅಂತ ಒಂದು ಮೆನ್ಷನ್ ಮಾಡಿದ್ರಿ, ಹೊಸ ಅಡ್ವಾನ್ಸ್ಮೆಂಟ್ ಅಂತ ಹೇಳ್ತಿದ್ರಿ. ರೊಬೋಟಿಕ್ಗೂ ಆ್ಯಂಡ್ ಈ ARಗೂ ಏನು ಡಿಫ್ರೆನ್ಸ್ ಇದೆ ಆ್ಯಂಡ್ ಯಾವ ರೀತಿಯ ಒಂದಿಷ್ಟು ಈ ರೀತಿಯ ಪರ್ಸ್ನಲೈಸ್ಡ್ ಟ್ರೀಟ್ಮೆಂಟ್ಗಳು ಫ್ಯೂಚರನ್ನು ಹೋಲ್ಡ್ ಮಾಡ್ತವೆ ಆ್ಯಂಡ್ ಒಂದು ಪೇಷಂಟ್ನ ಕ್ವಾಲಿಟಿ ಆಫ್ ಲೈಫ್ನ ಇಂಪ್ರೂವ್ ಮಾಡುತ್ತೆ? ಎಸ್, ಇತ್ತೀಚಿನ ಡೆವಲಪ್ಮೆಂಟಲ್ಲಿ ರೊಬೋಟಿಕ್ ಜೊತೆ ಆಗ್ಮೆಂಟೆಡ್ ರಿಯಾಲಿಟಿ ಅನ್ನೋದು ಕೂಡ ಶುರುವಾಗಿದೆ. ರೊಬೋಟಿಕ್ ಅಂತಂದರೆ ಇದು ಸ್ವಲ್ಪ ಕಾಸ್ಟ್ಲಿ ಇಕ್ವಿಪ್ಮೆಂಟ್. ಇದು ನಮಗೆ ಪೇಷಂಟ್ ಪ್ಲ್ಯಾನಿಂಗು ಕೂಡ ಕೊಡೋದಲ್ಲದೆ ಪೇಷಂಟ್ ಶೇಪ್ ಮಾಡೋದಕ್ಕೆ ಟೂಲ್ಸ್ ಇರುತ್ತೆ. ಸೊ ಟೂಲ್ಸಿಂದ ಪ್ರಿಸಿಷನ್ ತುಂಬ 100% ಇರುತ್ತೆ. ಬಟ್ ಇದು ಎಲ್ಲ ಹಾಸ್ಪಿಟಲ್ ಅಫೋರ್ಡ್ ಮಾಡೋಕ್ಕಾಗೋದಿಲ್ಲ, ಇದು ಬಹಳ ಇದು ಕಾಸ್ಟ್ಲಿ ತುಂಬ. ಹಾಗಾಗಿ ಆಗ್ಮೆಂಟೆಡ್ ರಿಯಾಲಿಟಿ ಅಂತ ಬಂದಿದೆ. ಆಗ್ಮೆಂಟೆಡ್ ರಿಯಾಲಿಟಿಲಿ ನಮಗೆ ಸರ್ಜರಿ ಮಾಡೋ ಟೈಮಲ್ಲಿ ನಾವು ಗ್ಲಾಸಸ್ ಹಾಕೊಂಡು ಮಾಡಿದಾಗ ಅದು ಕೆಲವು ಸೆನ್ಸರ್ಸ್ ಇರುತ್ತೆ, ಅದು ನಮಗೆ ರಿಯಲ್ ಟೈಮ್ ಇನ್ಫಾರ್ಮೇಷನ್ ಕೊಡುತ್ತೆ. ಅಂದರೆ ನಾವು ಶೇಪ್ ಚೇಂಜ್ ಮಾಡಬೇಕು ಅಂದಾಗ ಈ ಶೇಪ್ ಚೇಂಜ್ ಮಾಡಿದ್ರೆ ಯಾವ ಬೆಂಡ್ ಎಷ್ಟಾಗುತ್ತೆ ಸರ್ಜರಿ ಆದಮೇಲೆ ಮತ್ತು ಅದು ಪರ್ಫೆಕ್ಟಾಗಿ ಕೂರ್ತಾ ಇಲ್ಲೋ ಅನ್ನೋದು ನಮಗೆ ರಿಯಲ್ ಟೈಮ್ ಇನ್ಫಾರ್ಮೇಷನ್ ಕೊಡುತ್ತೆ. ಸೊ ಆಗ್ಮೆಂಟೆಡ್ ರಿಯಾಲಿಟಿ ಸ್ವಲ್ಪ ಕಾಸ್ಟ್ ಕಡಿಮೆ, ಹಾಗಾಗಿ ಇದು ಭಾಳ ಅಫೋರ್ಡೆಬಲ್ ಇದು. ಆ್ಯಂಡ್ ಇದು ಕನ್ವೆನ್ಷನಲ್ಗಿಂತ ಸ್ವಲ್ಪ ಹೆಚ್ಚಿನ ಮಟ್ಟಿಗೆ ಪ್ರಿಸಿಷನ್ ಕೊಡುತ್ತೆ. ಸೊ ಹಾಗಾಗಿ ಬೆಸ್ಟ್ ಟೆಕ್ನಾಲಜೀಸ್ ರೊಬೋಟಿಕ್, ಅದು ಆದಮೇಲೆ ನಮಗೆ ಆಗ್ಮೆಂಟೆಡ್ ರಿಯಾಲಿಟಿ. ಸೊ ಎರಡು ಟೆಕ್ನಾಲಜಿ ಇರೋದ್ರಿಂದ ನಾವು ಪೇಷಂಟ್ ಪ್ರಿಸಿಷನ್ ಲೆವೆಲ್ನ ಇನ್ಕ್ರೀಸ್ ಮಾಡ್ಬೋದು. ಏನೋ ಈ ಪರ್ಸ್ನಲೈಸ್ಡ್ ಆರ್ಥರೈಟಿಸ್ ಟ್ರೀಟ್ಮೆಂಟಿಂದ ಯಾವ ರೀತಿ ಈ ರೀತಿಯ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ಗಳಂತೂ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಬಟ್ ಅದರಿಂದ ಕ್ವಾಲಿಟಿ ಆಫ್ ಲೈಫ್ ಕೂಡ ಇಂಪ್ರೂವ್ ಆಗ್ತಾ ಇದೆ, ಪೇಷಂಟ್ ಕ್ವಾಲಿಟಿ ಆಫ್ ಲೈಫ್ನ ಎನ್ಹಾನ್ಸ್ ಮಾಡ್ತಿದೆ. ಯಾವ ರೀತಿಯಲ್ಲಿ ಡಾಕ್ಟರ್? ಮುಂಚೆ ನೀ ರಿಪ್ಲೇಸ್ಮೆಂಟ್ ಅಂತ ಅಂದರೆ ಪೇಷಂಟ್ಗೆ ಒಂದು ಇದು ಬಿಲೀಫ್ ಇರ್ತಾ ಇತ್ತು, ಮಿತ್ ಇರ್ತಾ ಇತ್ತು. ಬಿಲೀಫ್ಗಿಂತ ಮಿತ್ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಅಂದರೆ ಸರ್ಜರಿ ಮಾಡ್ಕೊಂಡ್ಮೇಲೆ ನಾವು ಆ್ಯಕ್ಟಿವಿಟೀಸ್ ಮಾಡೋಕ್ಕಾಗೋದಿಲ್ಲ, ರನ್ನಿಂಗ್ ಮಾಡೋಕ್ಕಾಗೋದಿಲ್ಲ, ಅಥವಾ ಸ್ಪೋರ್ಟ್ಸ್ ಆಡೋದಕ್ಕಾಗೋದಿಲ್ಲ, ಅಥವಾ ನೆಲದ ಮೇಲೆ ಕೂರೋಕ್ಕಾಗೋದಿಲ್ಲ, ಅಥವಾ ಯೋಗ ಮಾಡೋಕ್ಕಾಗೋದಿಲ್ಲ ಅನ್ನೋದು ಮಿತ್ತಿದೆ. ಬಟ್ ಈ ಅಡ್ವಾನ್ಸ್ಮೆಂಟಿಂದ ನಾವು ಪ್ರತಿಯೊಂದು ಪೇಷಂಟ್ಗೆ ಅವ್ರು ಹೇಗಿದೆ ಮೂಳೆ ಶೇಪು ಅದನ್ನು ನೋಡಿಕೊಂಡು ಈ ಟೆಕ್ನಾಲಜಿ ರೊಬೋಟಿಕ್ ಅಥವಾ ಆಗ್ಮೆಂಟೆಡ್ ಯಾವುದಾದ್ರು ಯೂಸ್ ಮಾಡಿ ನಾವು ಆ ಲೈನಿಂಗ್ ಹಾಕೋದ್ರಿಂದ ನಮಗೆ ಪೇಷಂಟಿನ ಮಂಡಿಯ ಫಂಕ್ಷನ್ 100%ಗೆ ತರ್ಬೋದು, ಕ್ಲೋಸ್ ಟು 100%. ಹೇಗೆ ಅಂದರೆ ಈ ಆರ್ಥರೈಟಿಸ್ ಶುರುವಾಗೋಕ್ಕಿಂತ ಮುಂಚೆ ಅವ್ರು ಏನೆಲ್ಲ ಮಾಡ್ತಾ ಇದ್ದಾರಲ್ಲ, ಕಾಲು ಕಂಪ್ಲೀಟ್ಲಿ ಮೂವ್ಮೆಂಟ್ಸ್ ಇರ್ತಾ ಇತ್ತು, ಸ್ಪೋರ್ಟ್ಸಲ್ಲಿ ಇರ್ತಾಯಿದ್ರು, ಆ್ಯಕ್ಟಿವ್ ಆಗಿ ಯೋಗ ಮಾಡ್ತಾಯಿದ್ರು, ಪ್ರತಿಯೊಂದು ಮಾಡ್ತಾಯಿದ್ರು. ಸೊ ಈ ಟೆಕ್ನಾಲಜಿ ಯೂಸ್ ಮಾಡೋದ್ರಿಂದ ನಾವು ಆ ನೀ ಫಂಕ್ಷನ್ ನಾವು ಕ್ಲೋಸ್ ಟು ದ್ಯಾಟ್ ತೊಗೊಂಡೋಗ್ಬೋದು. ಹಾಗಾಗಿ ನೀ ರಿಪ್ಲೇಸ್ಮೆಂಟಿನ ನಂತರನೂ ಕೂಡ ಪೇಷಂಟು ಮುಂಚೆ ಹೇಗೆ 20-30 ವರ್ಷದಲ್ಲಿ ಆ್ಯಕ್ಟಿವ್ ಆಗಿದ್ದರು ಅದೇ ಆ್ಯಕ್ಟಿವ್ ಆಗಿ ಇರೋವಂಥದ್ದು ಲೈಫ್ ಸ್ಟೈಲನ್ನು ನಾವು ವಾಪಸ್ ತಂದು ಕೊಡ್ಬೋದು. ಸೊ ಈ ಅಡ್ವಾನ್ಸ್ಮೆಂಟ್ ಟೆಕ್ನಾಲಜಿಯಿಂದ ಅದೆಲ್ಲ ಈಗ ಸಾಧ್ಯವಾಗ್ತಾ ಇದೆ. ಸೊ ಪೇಷಂಟಿನ ನೀ 100% ಬೆಂಡ್ ಆಗುವಂಥದ್ದು ಅಥವಾ ಕಂಪ್ಲೀಟ್ ಸ್ಟ್ರೈಟ್ ಇರುವಂಥದ್ದು ಅಥವಾ ಸ್ಟೆಬಿಲಿಟಿ, ಈ ಎಲ್ಲನೂ ನಾವು ಕ್ಲೋಸ್ ಟು 100% ನಾವು ಈಗ ರಿಸ್ಟೋರ್ ಮಾಡ್ಬೋದು. ಹಾಗಾಗಿ ಪೇಷಂಟ್ನ ಲೈಫ್ ಸ್ಟೈಲ್ ಕಂಪ್ಲೀಟ್ಲಿ ಬ್ಯಾಕ್ ಟು ನಾರ್ಮಲ್ ಆಗುವಂಥ ಸಾಧ್ಯತೆ ಇವಾಗಿದೆ. ಓಕೆ ಡಾಕ್ಟರ್, ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಆರ್ಥರೈಟಿಸ್ ವಿಚಾರವಾಗಿ ತುಂಬ ಮಾಹಿತಿ ಗೊತ್ತಿತ್ತು, ಬಟ್ ಇವತ್ತು ನೀವು ತಿಳಿಸ್ಕೊಟ್ಟಿರುವಂತಹ ಮಾಹಿತಿಗಳು ಲೈಕ್ ಮಹತ್ವವನ್ನು ಹೊಂದಿದೆ ಆ್ಯಂಡ್ ಕೆಲವೊಂದಷ್ಟು ವಿಚಾರಗಳು ಗೊತ್ತೇ ಇರಲಿಲ್ಲ ಪೇಷಂಟ್ಸ್ಗೆ. ನಾವು ಡೈರೆಕ್ಟ್ ನೀ ರಿಪ್ಲೇಸ್ಮೆಂಟ್ ಅಷ್ಟೇ ಆಪ್ಷನ್ ಇರುತ್ತೆ, ಅದು ಬಿಟ್ಟರೆ ಏನೂ ಇಲ್ಲ ಅಂತ ಅಂದ್ಕೊಂಡಿದ್ರು. ಬಟ್ ಅದು ಬಿಟ್ಟು ಕೂಡ ಬೇರೆ ಒಳ್ಳೆ ಆಪ್ಷನ್ಸ್ ಇದ್ದಾವೆ, ಅಡ್ವಾನ್ಸ್ಮೆಂಟ್ ಇದ್ದಾವೆ ಅನ್ನೋದನ್ನು ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್ ಟುಡೇ. ನೋಡಿದ್ರಲ್ಲ ವೀಕ್ಷಕರೇ, ನೀ ರಿಪ್ಲೇಸ್ಮೆಂಟ್ ಫ್ಯೂಚರ್ ಯಾವ ರೀತಿ ಹೋಲ್ಡ್ ಮಾಡುತ್ತೆ, ಆರ್ಥರೈಟಿಸ್ ಇದ್ದಾಗ ಅದನ್ನು ಕಂಪ್ಲೀಟಾಗಿ ಗುಣಪಡಿಸಬಹುದು ಈ ಒಂದು ಹೊಸ ರೀತಿಯ ಅಡ್ವಾನ್ಸ್ಮೆಂಟ್ಗಳಿಂದ ಅನ್ನೋದನ್ನು ಡಾಕ್ಟರ್ ತಿಳಿಸ್ಕೊಟ್ರು ಇವತ್ತಿನ ಕಾರ್ಯಕ್ರಮದಲ್ಲಿ. ನಿಮ್ಮಲ್ಲೂ ಯಾರೆಲ್ಲಾದರೂ ಈ ಆರ್ಥರೈಟಿಸ್ ಸಮಸ್ಯೆ ಇದೆ, ಉತ್ತಮವಾದ ಚಿಕಿತ್ಸೆಯನ್ನು ಪಡಿಬೇಕು, ಲೇಟೆಸ್ಟ್ ಟೆಕ್ನಾಲಜಿಯನ್ನು ಬಳಸ್ಕೊಂಡು ನಾನು ಕಂಪ್ಲೀಟಾಗಿ ಬ್ಯಾಕ್ ಟು ನಾರ್ಮಲ್ ಅನ್ನೋ ರೀತಿ ಆಗಬೇಕು ಅಂತ ಇದ್ದರೆ ಕಾವೇರಿ ಆಸ್ಪತ್ರೆಯ ನಂಬರ್ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ. ಕರೆ ಮಾಡಿ ಡಾಕ್ಟರ್ ರಘು ನಾಗರಾಜ್ ಅವರ ಅಪಾಯಿಂಟ್ಮೆಂಟನ್ನು ತಗೊಂಡು ಡಾಕ್ಟರನ್ನು ನೇರವಾಗಿ ಆಸ್ಪತ್ರೆಯಲ್ಲಿ ಭೇಟಿ ಮಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರ, ಉತ್ತಮವಾದ ಚಿಕಿತ್ಸೆಯನ್ನು ಪಡ್ಕೋಬಹುದು. ಇದಾಗಿತ್ತು ಇವತ್ತಿನ ಡಿಯರ್ ಡಾಕ್ಟರ್ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.